ಸರ್ ಬರೀ 50,000 ತಗೊಂಡ್ಬರ್ಲಿ ಸಾಕು. 50,000 ಬರೀ 50,000 ತಗೊಂಬನ್ನಿ. ಸರ್ ಇದು 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಸರ್. ಇದು 2011 ಮಾಡಲ್. 11 ಮಾಡಲು ಲೋನ್ ಆಗುತ್ತಾ ಸರ್ ಇದಕ್ಕೆ? 11 ಪೆಟ್ರೋಲ್ಗೆ ಆಗುತ್ತೆ, 1 ವರ್ಷ ಆಗುತ್ತೆ ಸರ್. ಸರ್ ಇದು 1.60 ಆಗುತ್ತೆ ಸರ್. ಬರೀ 1.65 ಕೊಟ್ಬಿಡೋಣ. 1,65,000ಕ್ಕೆ 10 ಮಾಡಲ್ ಡೀಸೆಲ್ ಸಿಗ್ತಾ ಇದೆ ನೋಡಿ ಸರ್. 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬನ್ನಿ. 2 ಲಕ್ಷಕ್ಕೆ ಆಗುತ್ತೆ ನೋಡಿ. ಅದು ಡೀಸೆಲ್ ಪುಂಟೋ ಸಿಗ್ತಾ ಇದೆ. 2009 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಬರೀ 175 ಕೊಟ್ಬಿಡೋಣ. 175ಗೆ 70,000 ಓಡಿದೆ ಅಷ್ಟೇ ಈ ಗಾಡಿ ಸರ್. ಇದು ಡೀಸೆಲ್ ವೆಹಿಕಲ್ ಸರ್. 190 ಕೊಟ್ಬಿಡೋಣ. 1,90,000 ರೂಪಾಯಿಗೆ ಫಾಬಿಯಾ ಅದನ್ನು ಟಾಪ್ ಅಂಡ್ ಮಾಡಲ್ ಸಿಗ್ತಾ ಇದೆ ನೋಡಬಹುದು. ಆಮೇಲೆ ವಿತ್ ಸನ್ ರೂಫ್ ಸಮೇತ ಸಿಗುತ್ತೆ ನಿಮ್ಗೆ ಸರ್. ಫೈನಲ್ 2.35 ಕೊಟ್ಬಿಡೋಣ. 2,35,000 ರೂಪಾಯಿಗೆ ನಿಮ್ಗೆ ವಿತ್ ಸನ್ ರೂಫ್ ಇರ್ತಕ್ಕಂತ ಅದು ಟಾಪ್ ಅಂಡ್ ಲಾರಾ ಸರ್. 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ 63,000 ಓಡಿದೆ ಗಾಡಿ. 63,000 10 ಮಾಡಲ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್ ನೋಡಿ ಸರ್. ಯುವ ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ 8 ಸರ್. 1.30 ಕೊಟ್ಬಿಡೋಣ. 1,30,000 ರೂಪಾಯಿಗೆ ಸಿಂಗಲ್ ಓನರ್ ಲೀವಾ ಸಿಗ್ತಾ ಇದೆ ನೋಡಬಹುದು ನೀವು. ಯುವ ಸರ್. ಇದು ಸರ್ ಇದು 2010 ಮಾಡಲ್ ಸರ್. ಬರೀ 1.34 ಓಡಿದೆ ಸರ್. 1,34,000 ಅಷ್ಟೇ ಹಿಸ್ಟ್ರಿ ಸಮೇತ. ಹೌದು ಸರ್. ಸರ್ 2017 ಮಾಡಲು ZX ಆಪ್ಷನಲ್ ಗಾಡಿ. ZX ಆಪ್ಷನಲ್ ಬರುತ್ತೆ. ZX ಆಪ್ಷನಲ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ AC, ಪವರ್ ಸ್ಟೀರಿಂಗ್, 4 ವಿಂಡೋ, ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಂದು 230 ಕೊಟ್ಬಿಡೋಣ. 230 ಸಿಗುತ್ತೆ. ಇದಕ್ಕೆ 10-11 ಆಗಿರೋದ್ರಿಂದ ಲೋನ್ ಆಗುತ್ತೆ ಸರ್ ಇದಕ್ಕೆ? ಸರ್ 11 ಆಗುತ್ತೆ. 1 ವರ್ಷ ಲೋನ್ ಮಾಡ್ಕೊಡೋಣ. 1 ವರ್ಷ ಮಾಡ್ಕೊಡ್ತೀರಾ ಸರ್. 195 ಫೈನಲ್ ಕೊಟ್ಬಿಡೋಣ. 195ಗೆ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಬರೀ 63,000 ಓಡಿರ್ತಕ್ಕಂಥದ್ದು 21 ಮಾಡಲ್ ಆಗಿರುತ್ತೆ ಸರ್. ಫುಲ್ ಲೋನ್ ಮಾಡ್ಕೊಡೋಣ ಸರ್. ಫುಲ್ ಲೋನ್ ಆಗ್ಬಿಡುತ್ತೆ ನೋಡಿ ಈ ಗಾಡಿ. 14 ಮಾಡಲ್ ಸೆಕೆಂಡ್ ಓನರ್. 14 ಮಾಡಲ್ ಸೆಕೆಂಡ್ ಓನರ್. 340ಗೆ TZ ಇಂಜಿನ್ ಸಿಗುತ್ತೆ. ಇದು ಕೂಡ GTR ಪ್ರೋದು ಮ್ಯಾಗ್ವಿಲ್ ಇರ್ತಕ್ಕಂಥ ಸನ್ನಿ ಸಿಗುತ್ತೆ ನಿಮ್ಗೆ. ಒಂದು 455 ಮಾಡ್ಕೊಟ್ಬಿಡೋಣ. 4,55,000ಕ್ಕೆ ಯಾವ ಮಾಡಲ್ ಅನ್ಕೊಂಡಿದ್ದೀರಾ? 17ನ ಮಾಡಲ್ ಸಿಗ್ತಾ ಇದೆ ಸರ್. 6.20 ಆಗುತ್ತೆ ಇದು. 6,20,000 ರೂಪಾಯಿಗೆ 1.34 ಓಡಿರ್ತಕ್ಕಂಥ ಸರ್. 2020-21 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. 4.25 ಲಕ್ಷ ಕೊಟ್ಬಿಡೋಣ ಸರ್. ಸಿಂಗಲ್ ಓನರ್ 2021 ಮಾಡಲ ಡೀಸೆಲ್ ವೆಹಿಕಲ್ ಸರ್. ಅದು ಡೀಸೆಲ್ ವೆಹಿಕಲ್ ಸರ್. 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 14 ಮಾಡಲು ಸಿಂಗಲ್ ಓನರ್ ನೋಡಬಹುದು. ರೆಡ್ ಕಲರ್ ಅಲ್ಲಿ ಇದೆ ಕೂಡ ನಿಮ್ಗೆ 62,000 ಶೋರೂಮ್ ಹಿಸ್ಟ್ರಿ ಇದೆ. 62,000 ಅಷ್ಟೇ ಓಡಿದೆ. ಹೌದು ಸರ್. ಒಂದು 190 ಕೊಟ್ಬಿಡೋಣ ಸರ್. 190ಗೆ ನೋಡಿ ಜಾಸ್ ಸಿಗ್ತಾ ಇದೆ ಸರ್. ಇದು ಫೋರ್ಡ್ ಐಕಾನ್ ಡೀಸೆಲ್ ಗಾಡಿ. 2009 ಮಾಡಲು ಸೆಕೆಂಡ್ ಓನರ್ ಸರ್. ಇದು 1.5 ಫೈನಲ್ ಮಾಡ್ಕೊಟ್ಬಿಡೋಣ. 1.5 ಲಕ್ಷಕ್ಕೆ ಡೀಸೆಲ್ ಐಕಾನ್ ಸಿಗ್ತಾ ಇದೆ ನೋಡಿ ಸರ್. ಇದು ಫೈನಲ್ 2.65 ಕೊಟ್ಬಿಡೋಣ. 2.65 ಸಿಂಗಲ್ ಓನರ್ ಗಾಡಿ. ಬರೀ 55,000 ಓಡಿದೆ. ಬರೀ 55,000 ಸಿಂಗಲ್ ಓನರ್ 19 ಮಾಡಲ್ ಸರ್. ಇದು ಕೂಡ ಫೈನಲ್ 4.90 ಮಾಡ್ಕೊಡೋಣ. 4.90ಗೆ 19 ಮಾಡಲ್ ಇಂಗ್ಲಿಷ್ ಸಿಗ್ತಾ ಇದೆ. ಅದು ಸಿಂಗಲ್ ಓನರ್ ಸರ್. ಫೈನಲ್ ಒಂದು 255 ಮಾಡ್ಕೊಟ್ಬಿಡೋಣ. 255ಗೆ ಸಿಗುತ್ತೆ ಸರ್. ಇದು ಆಸ್ಟಾ ಟಾಪ್ ಎಂಡ್ ಗಾಡಿ ಸರ್. ಇದು ಫೈನಲ್ 290 ಕೊಟ್ಬಿಡೋಣ ಸರ್. 290 ಸಿಗ್ತಾ ಇದೆ ನೋಡಿ. ಅದು ಆಸ್ಟಾ ಟಾಪ್ ಎಂಡ್ ಮಾಡಲ್ i20 ಸಿಗ್ತಾ ಇದೆ. ಫೈನಲ್ ಒಂದು 260 ಕೊಟ್ಬಿಡೋಣ ಸರ್. 260ಕ್ಕೆ 18 ಮಾಡಲ್. ಹೌದು ಸರ್. ಬರೀ 2 ಲಕ್ಷ ಕೊಟ್ಬಿಡೋಣ ಸರ್. ಫೈನಲ್ 2 ಲಕ್ಷಕ್ಕೆ 8 ಮಾಡಲ್ SX4 ಸಿಗುತ್ತೆ ನಿಮಗೆ. ಅದು ಟಾಪ್ ಎಂಡ್ ಮಾಡಲ್ ಬರುತ್ತೆ ಸರ್. ನೋಡಿ ಇವಾಗ ಬರ್ತಾ ಇದೆ ಗಾಡಿ. 2011 ಮಾಡಲ್ ಸೆಕೆಂಡ್ ಓನರ್ ವಿ ವರ್ಷನ್ ಗಾಡಿ ಸರ್. 2 ಲಕ್ಷ ಓಡಿದೆ. ಸೂಪರ್ ಇದೆ ಗಾಡಿ. ಮೇಂಟೆನೆನ್ಸ್ 2 ಲಕ್ಷ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತಲ್ವಾ ಸರ್? ಹೌದು ಸರ್. 2017 ಮಾಡಲು ಬರೀ 30,000 ಓಡಿದೆ. ಬರೀ 30,000 ಆಟೋಮೆಟಿಕ್ ವೆಹಿಕಲ್. ಒಂದು 490 ಮಾಡ್ಕೊಡೋಣ ಸರ್. 490ಗೆ 17 ಮಾಡಲ್ ಸಿಗ್ತಾ ಇದೆ. ಅದು ಸೆಕೆಂಡ್ ಓನರ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್ ಇದು? 30,000 ಮಾತ್ರ. ಬರೀ 30,000 ಓಡಿರ್ತಕ್ಕಂಥ ಗ್ರ್ಯಾಂಡ್ ಐಟನ್ ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಎಕ್ಸ್ವಾಟ್ ಟಾಪ್ ಎಂಡ್ ಗಾಡಿ. 170 ಕೊಟ್ಬಿಡೋಣ ಸರ್. ಒಂದು ಸಿಂಗಲ್ ಓನರ್ ಸಿಗ್ತಾ ಇದೆ. ಸೆಕೆಂಡ್ ಓನರ್ ವೆಹಿಕಲ್ 68,000 ಓಡಿದೆ ಸರ್. ಸರ್ ಇದು ಫೈನಲ್ 175 ಆಗುತ್ತೆ ಸರ್. ಇದು i20 ಆಸ್ಟಾ ಟಾಪ್ ಎಂಡ್ ಗಾಡಿ. 2019 ರಿಜಿಸ್ಟರ್ಡ್ ಗಾಡಿ ಇದು ಸರ್. ಇದು 6.5 ಫೈನಲ್ ಮಾಡ್ಕೊಡ್ತೀನಿ. 6.5ಗೆ 19 ಮಾಡಲ್ ಆಸ್ಟಾ ಸರ್. 2018 ಮಾಡಲು ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಸಿಂಗಲ್ ಓನರ್ ಸರ್. ಗಾಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಗಾಡಿ. ಯಾರೋ ಡಾಕ್ಟರ್ ಯೂಸ್ ಮಾಡಿರೋ ತರ ಇದೆ ಗಾಡಿ ಸರ್. ಇದು ನಿಮ್ಗೆ ಒಂದು 780 ಆಗುತ್ತೆ ಸರ್. 10 ಮಾಡಲ್ ಸಿಂಗಲ್ ಓನರ್ ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಕೂಡ 74,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 72,000 ಶೋರೂಮ್ ಹಿಸ್ಟ್ರಿ ಸರ್. ಇದೊಂದು 280 ಫೈನಲ್ ಮಾಡ್ಕೊಡೋಣ. 280 ಸಿಗ್ತಾ ಇದೆ ನೋಡಿ ಸರ್. ಈ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದೊಂದು 240 ಕೊಟ್ಬಿಡೋಣ. 240ಗೆ ಸರ್. ಇದು 180 ಮಾಡ್ಕೊಟ್ಬಿಡೋಣ. 1,80,000 ರೂಪಾಯಿ ಆಗುತ್ತೆ ಸರ್. ಇದು ಕೂಡ ಅಷ್ಟೇ. ಬರೀ 175 ಕೊಟ್ಬಿಡೋಣ. 175 ಸಿಗುತ್ತೆ. 190 ಕೊಟ್ಬಿಡೋಣ ಸರ್. 1,90,000 ರೂಪಾಯಿಗೆ ಸರ್. ಇದೊಂದು 230 ಕೊಟ್ಬಿಡೋಣ. 2,30,000 ರೂಪಾಯಿಗೆ ಸರ್. 500 ರೂಪೀಸ್ ಎಲ್ಲಾ ಗಾಡಿಗೂ ಫ್ಯೂಲ್ ಕೊಟ್ಬಿಡೋಣ ಸರ್. 500. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಹಾಗೆ ನಾವು ಇವತ್ತು ಡ್ರೀಮ್ ಕಾರ್ಸ್ ಬಂದಿನಿ. ಹೊಸ ಶೋರೂಮ್ ಆದ್ರೂ ಹಳೆ ಫೇಸ್ ಅಂತಾನೆ ಹೇಳ್ಬೋದು. ನಮ್ಮ ಜೊತೆ ಮಂಜುನಾಥ್ ಸರ್ ಇದ್ದಾರೆ. ಹೇಗಿದ್ದೀರಾ ಸರ್? ಆರಾಮ್. ಚೆನ್ನಾಗಿದ್ದೀರಾ? ಹೇಗಿದೆ ಸರ್ ಬಿಸ್ನೆಸ್?
ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೊಸ ಪ್ಲೇಸ್ ಅಲ್ಲಿ ಶಿಫ್ಟ್ ಆಗಿದ್ದೀರಾ ಅಂತಾನೆ ಹೇಳ್ಬೋದಲ್ಲ. ಹೌದು ಆ ಶೋರೂಮ್ ಕೂಡ ಇದೆ. ಅದು ಇದೆ ಇದು ಇದೆ ಸರ್. ಓಕೆ, ಎರಡು ಕೂಡ ಇದು ಎರಡನೇ ಬ್ರಾಂಚ್ ಕೂಡ ಓಪನ್ ಮಾಡಿದ್ದಾರೆ. ಡ್ರೀಮ್ ಕಾರ್ಸ್ ಅಂತ ಓಪನ್ ಮಾಡಿದ್ದಾರೆ. ರಿಂಗ್ ರೋಡ್ ಅಲ್ಲಿ ಬರುತ್ತೆ. ಇದು ಯಾವ್ದು ಸರ್ ಇದು? ಸರ್ ಇದು ರಿಂಗ್ ರೋಡ್ ಅಲ್ಲಿ ರಾಜ್ಕುಮಾರ್ ಸಮಾಧಿ ಕಡೆಯಿಂದ ಬಂದ್ರೆ ಮಾಳಗಳ ಬಸ್ ಸ್ಟಾಪ್ ಹಿಂದೆನೆ, ಮಾಳಗಳ ಬಸ್ ಸ್ಟಾಪ್ ನಾಗರಬಾವಿ ಕಡೆ. ಓಕೆ, ನಾಗರಬಾವಿ ಕಡೆಯಿಂದ ಬಂದ್ರೆ ಮಾಳಗಳ ಬಸ್ ಸ್ಟಾಪ್ ರಾಜ್ಕುಮಾರ್ ಸಮಾಧಿ ಕಡೆ. ಓಕೆ, ರೈಟ್ ಸೈಡ್ ಅಲ್ಲಿ ಬರುತ್ತೆ ನಿಮಗೆ. ಹೌದು ಸರ್. ಈ ಕಡೆ ರಾಜ್ಕುಮಾರ್ ಇಂದ ಬಂದ್ರೆ ಲೆಫ್ಟ್ ಅಲ್ಲಿ ಬರುತ್ತೆ. ಓಕೆ, ಬರಂಗಿದ್ರೆ ಒಂದ್ಸಲ ಕಾಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಗೊತ್ತಿರುತ್ತೆ ನಿಮಗೆ ಯಾವ ಥರ ಕಾರ್ಸ್ಗಳು ಸಿಗುತ್ತೆ ಅಂತ. ಡೆಫಿನೆಟ್ ಆಗಿ ಇಲ್ಲಿ ಸಿಗುವಂಥ ಎಲ್ಲ ಕಾರ್ಗಳನ್ನು, ಆಲ್ಮೋಸ್ಟ್ ಎಲ್ಲ ಕಾರ್ಗಳಿಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಕೆಲವೊಂದು ಕಾರ್ಗೆ ಸಿಗದೆ ಇದ್ರು ಕ್ವಾಲಿಟಿ ಕಂಡೀಷನ್ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ಒಳ್ಳೆ ಕ್ವಾಲಿಟಿ ಕಾರ್ಸ್ ಇರುತ್ತೆ. ತಗೊಂಡು ನೀವು ಯಾವುದೇ ಥರ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನರಕ ಚತುರ್ದಶಿ ಬರ್ತಾ ಇದೆ, ಹಾಗೆ ದೀಪಾವಳಿ ಪ್ರಯುಕ್ತ ಮನೆಗೊಂದು ಮಹಾಲಕ್ಷ್ಮಿ ನೀವು ತಗೊಂಡೋಗ್ಲಿ ಅನ್ನೋ ಕಾರಣಕ್ಕೆ ಇವತ್ತು ಕಡಿಮೆ ಬಜೆಟ್ ಅಲ್ಲೇ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸರ್. ಲೋ ಮಾರ್ಜಿನ್ ಅಲ್ಲಿ ಕೊಟ್ಬಿಡೋಣ. ಲೋ ಮಾರ್ಜಿನ್ ತುಂಬಾ ಕಡಿಮೆ ಇಟ್ಕೊಂಡು, ಮಾರ್ಜಿನ್ ಇಟ್ಕೊಂಡೇ ಇಟ್ಕೋತಾರೆ. ಅದರಲ್ಲೂ ಕಡಿಮೆ ಇಟ್ಕೊಂಡು ನಾರ್ಮಲ್ ಗಿಂತನೂ ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಗಾಡಿ ವಿಚಾರಕ್ಕೆ ಬಂದ್ರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಆಕ್ಚುಲಿ ಡ್ರೀಮ್ ಕಾರ್ಸ್ ಏನಕ್ಕೆ ಬರಬೇಕು ಅಂತ ಹೇಳೋದಾದ್ರೆ ಸರ್, ನಮ್ದು ಹೊಸ ಶೋರೂಮು, ನಾವು ಬೆಳವಣಿಗೆ ಆಗಬೇಕು. ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಕಾರು ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಕಾರ್ ಕೊಡೋಣ. ಒಂದು ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀನಿ, ಟ್ರಾನ್ಸ್ಫರ್ ನಾನೇ ಮಾಡ್ಕೊಡ್ತೀನಿ. ಫ್ಯೂಲ್ ವೌಚರ್ ಅಂದ್ಬಿಟ್ಟು 500 ರೂಪಾಯಿ ಕೊಡ್ತೀವಿ ಸರ್. ಯಾವುದೇ ಕಾರ್ ತಗೊಂಡ್ರೆ 500 ರೂಪಾಯಿ ಕೊಡ್ತಾರೆ. ಫ್ಯೂಯಲ್ ವೌಚರ್ ಸಿಗುತ್ತೆ ನಿಮಗೆ. ಹಾಗೆ ಬೆಂಗಳೂರು ಒಂಥರ ಯೂಸ್ಡ್ ಕಾರ್ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು. ತುಂಬ ಸುಮಾರಷ್ಟು ಶೋರೂಮ್ ಇದೆ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಶೋರೂಮು ಡ್ರೀಮ್ ಕಾರ್ಸ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಗಾಡಿ ತೊಗೊಂಡು ಹೋದರೆ ನೀವು ಯಾವುದೇ ಥರ ವರಿ ಮಾಡ್ಕೊಳ್ಳೋದು ಬೇಡ. ಪೂಜೆ ಮುಗಿಸಿ ಹಬ್ಬ ಸ್ವೀಟ್ ಗೀಟ್ ಎಲ್ಲ ಮಾಡ್ಕೊಂಡು ತಿಂದು ಆರಾಮಾಗಿ ನಿಮಗೆ ಲೈಫ್ ಟೈಮ್ಗೆ ನೀವು ಎಷ್ಟು ದಿವಸ ನಿಮ್ಗೆ ಗಾಡಿ ಓಡಿಸ್ಕೊಂಡಿರಬೇಕು ಅಂತ ಅನ್ಸುತ್ತೆ ಅಷ್ಟು ದಿವಸನೂ ಗಾಡಿ ಬರುತ್ತೆ ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ಒಂದು ಸರ್ವಿಸ್ ಗಿರ್ವಿಸ್ ಎಲ್ಲ ಮಾಡಿಸ್ಕೊಂಡು ಇಟ್ಕೊಳ್ಳಿ. ಇವರು ಕೂಡ ಕೊಡ್ತಾನೆ ಒಂದು ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ ಸರ್ ಅಲ್ವಾ. ಸೊ ಈ ಥರ ಇರುತ್ತೆ. ಇವ್ರ ಹತ್ರ ಒಳ್ಳೆ ಸರ್ವಿಸ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಅಂದರೆ ನಾವು ಎಲ್ಲೇ ಕಾರ್ಗಳನ್ನು ತೊಗೊಂಡ್ರು ಒಳ್ಳೆ ಮನುಷ್ಯರ ಜೊತೆ ತೊಗೊಂಡ್ರೆ ನಾಳೆ ಏನೇ ಒಂದು ಹೆಚ್ಚು ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಇದು ವಸ್ತು, ಇದರಲ್ಲಿ ನಾಳೆ ಏನಾದರೂ ತೊಂದರೆ ಬಂದರೂ ಬರ್ಬೋದು, ಹಾಗೆ ಬರೋದೇ ಇಲ್ಲ ಅಂತಲೇ ಹೇಳೋದಿಲ್ಲ ನಾವು. ಯಾವುದೋ ಒಂದು ಚಿಕ್ಕ ಪ್ರಾಬ್ಲಮ್ ಬರ್ಬೋದು ಬರಬಾರ್ದು. ಬಟ್ ಬಂತು ಅಂತ ಆದರೆ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು. ನಮ್ಮ ಹತ್ರ ತಗೊಂಡೋದ್ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನ್ ಬಂದು ನಾವು ರೆಸ್ಪಾನ್ಸ್ ಮಾಡ್ತೀವಿ. ಕಸ್ಟಮರ್ ಕೊಟ್ಬಿಟ್ವಿ, ಕೈ ತೊಳ್ಕೊಂಡ್ವಿ ಅಂತ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ. ಆ ಥರ ಸುಮಾರಷ್ಟು ಶೋರೂಮ್ ಮಾಡ್ತಿದ್ದಾವೋ ಎಲ್ಲೋ ನಮಗೂ ಗೊತ್ತಿಲ್ಲ. ಬಟ್ ಇಲ್ಲಿ ನಿಮ್ಗೆ ಆ ಥರ ಸರ್ವಿಸ್ ಸಿಗುತ್ತೆ ಅಂತ ಹೇಳ್ಬೋದಲ್ವಾ. ಮಂಜುನಾಥ್ ಸರ್ ಜೊತೆ ಬಂದರೆ ಈ ಥರ ಸರ್ವಿಸ್ ಸಿಗುತ್ತೆ. ಬನ್ನಿ, ಮಂಜುನಾಥ್ ಸರ್ ಇಲ್ಲೇ ಇರ್ತಾರೆ. ಡ್ರೀಮ್ ಕಾರ್ಸ್ಗೆ ಒಂದ್ಸಲ ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ಇವ್ರ ಹತ್ರ ಒಂದು ಕಾರ್ಗಳನ್ನ ನೀವು ತಗೋಬೇಕಾದ್ರೆ ನಿಮ್ಮ ಮೆಕ್ಯಾನಿಕ್ನ ಕರ್ಕೊಂಬಂದ್ಬಿಟ್ಟು ಚೆಕ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ತಗೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಎಷ್ಟೇ ಹೇಳಿದ್ರು ನಾವು ನಮ್ಮ ತೋರ್ಪಡಿಕೆಗೋಸ್ಕರ ನಾವು ಮಾಡ್ದಂಗೆ ಆಗುತ್ತೆ. ಸೊ ನಿಮಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಮೆಕ್ಯಾನಿಕ್ನ ಕರ್ಕೊಂಬನ್ನಿ. ಡೆಫಿನೆಟ್ ಆಗಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಎಲ್ಲ ಲೋ ಮಾಡೆಲ್ ಕಾರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ಕಾರ್ಗಳನ್ನೇ ಡ್ರೀಮ್ ಕಾರ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೊಸ ಶೋರೂಮ್ ಆದ್ರೂ ಇವರು ಕೂಡ ಒಳ್ಳೇದಾಗ್ಲಿ. ಈ ಸಲ ಮೊದಲನೇ ದೀಪಾವಳಿ ಈ ಶೋರೂಮ್ ಆಚರಣೆ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಸರ್, ನಿಮಗೂ ಕೂಡ ಒಳ್ಳೇದಾಗ್ಲಿ. ಒಂದ್ಸಲ ಬಂದು ವಿಸಿಟ್ ಮಾಡಿ ಡ್ರೀಮ್ ಕಾರ್ಸ್. ಕೆಳಗಡೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಬಂದು ವಿಸಿಟ್ ಮಾಡಿ. ಮಂಜುನಾಥ್ ಸರ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಹತ್ರ ಮೊದಲಿಗೆ ಒಂದು ಇಯಾನ್ ಇದೆ ಸರ್, ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ 2018 ಮಾಡಲು, ಸೆಕೆಂಡ್ ಓನರ್ ಇಯಾನ್ ಸರ್. 18 ಮಾಡಲು. ಹೌದು ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಸರ್. ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಆಲ್ಮೋಸ್ಟ್ ನೀವು ಅಂತಾನೆ ಹೇಳ್ಬೋದು. ಈವನ್ ಸ್ಟೇರಿಂಗ್ ಕವರ್ ಕೂಡ ಹಾಕಿಸ್ಕೊಂಡಿದ್ದಾರೆ. ನೋಡ್ಬೋದು, ತುಂಬಾ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳೋದು. ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಬರುತ್ತೆ. ಅಡ್ವೊಕೇಟ್ ಯೂಸ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಫೈನಲ್ ಒಂದು 260 ಕೊಟ್ಬಿಡೋಣ ಸರ್. 260ಕ್ಕೆ 18 ಮಾಡಲ್. ಹೌದು ಸರ್, ಕೋಟೆಡ್ ಜಾಸ್ತಿ ಇದೆ. ಫೈನಲ್ 260 ಕೊಟ್ಬಿಡೋಣ. ಫೈನಲ್ 260ಕ್ಕೆ ಕೋಟೆಡ್ ಅಲ್ಲದೆ ಕೊಡ್ತಾ ಇರೋದು ಫೈನಲ್ ಅಂತ. ಹಾಗೆ ಮಾರುತಿ ಸುಜುಕಿಯಲ್ಲಿ ಲೋ ಮೇಂಟೆನೆನ್ಸ್ ಅಲ್ಲಿ ಒಂದು ಲಕ್ಸುರಿ ಸೆಡಾನ್ ಹುಡುಕ್ತಾ ಇದ್ರೆ ಇಲ್ಲೊಂದು ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ SX4 2008 ಮಾಡಲ್ ಬರೀ 2 ಲಕ್ಷ ಕೊಟ್ಬಿಡೋಣ ಸರ್. ಫೈನಲ್ 2 ಲಕ್ಷಕ್ಕೆ 8 ಮಾಡಲ್ SX4 ಸಿಗುತ್ತೆ ನಿಮಗೆ. ಅದು ಟಾಪ್ ಎಂಡ್ ಮಾಡಲ್ ಬರುತ್ತೆ. ಪ್ರತಿಯೊಂದು ಆಪ್ಷನ್ಸ್ ಕೂಡ ನಿಮ್ಗೆ ಇದರಲ್ಲೂ ಬಂದ್ಬಿಡುತ್ತೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಬರೀ 2 ಲಕ್ಷಕ್ಕೆ ಮಾರುತಿ ಸುಜುಕಿ ಟಾಪ್ ಎಂಡ್ ಮಾಡಲ್ SX4 ಸಿಗ್ತಾ ಇದೆ ನಿಮಗೆ. ಸರ್ ನೋಡಿ, ಇವಾಗ ಬರ್ತಾ ಇದೆ ಗಾಡಿ 2011 ಮಾಡಲ್, ಸೆಕೆಂಡ್ ಓನರ್ ವಿ ವರ್ಷನ್ ಗಾಡಿ. ಓಕೆ ಸರ್, 2 ಲಕ್ಷ ಹೊಡಿದೆ. ಸೂಪರ್ ಇದೆ ಗಾಡಿ ಮೇಂಟೆನೆನ್ಸ್. 2 ಲಕ್ಷ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತಲ್ವಾ ಸರ್? ಹೌದು ಸರ್. ಓಕೆ, ಇನ್ನೋವಾ ವಿ ವೇರಿಯಂಟ್ ಬರುತ್ತೆ. 8 ಮಾಡಲಾ? 11 ಮಾಡಲು. 11 ಮಾಡಲು. ಓಕೆ, ಲೋನ್ ಆಗುತ್ತೆ ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್, ಮಾಡ್ಕೊಡ್ತೀರಾ? ಓಕೆ, 11 ಮಾಡಲ್ ಲೋನ್ ಆಗುತ್ತೆ. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಪ್ರತಿಯೊಂದು ಬರುತ್ತೆ ನಿಮಗೆ. ಎಕ್ಸ್ಟೀರಿಯರ್ ನೋಡಿ ಯಾವ ಥರ ಇದೆ ಅಂತ. ಎಕ್ಸ್ಟೀರಿಯರ್ ತುಂಬ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಪ್ಯೂರ್ ಕರ್ನಾಟಕ ವೆಹಿಕಲ್ ಸಿಗುತ್ತೆ ನಿಮಗೆ.
ಬರೀ 2 ಲಕ್ಷ ಅಂತ ಹೇಳಿದ್ರೆ ಈ ಗಾಡಿಗಳೆಲ್ಲ 2 ಲಕ್ಷ ಅನ್ನೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಏನು ಹೇಳ್ತೀರಾ ಸರ್ ಪ್ರೈಸ್ ಇದು? ಸರ್ ಇದು 799 ಕೋಟೆಡ್ ಇದೆ. ಒಂದು 7.5 ಕೊಟ್ಬಿಡೋಣ ಸರ್. 7.5ಗೆ ಸಿಗ್ತಾ ಇದೆ ನೋಡಿ. ಅದು 11 ಮಾಡಲು ಸಿಗ್ತಾ ಇದೆ ನಿಮಗೆ. ಓನರ್ ಎಷ್ಟಾಗಿದ್ದಾರೆ ಸರ್ ಇದು? ಸರ್ ಸೆಕೆಂಡ್ ಓನರ್ ಬೇಕು. ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಟಾಪ್ ಅಂಡ್ ವಿ ವೇರಿಯಂಟ್ ಸಿಗುತ್ತೆ ನಿಮಗೆ. ಲೋನ್ ಕೂಡ ಆಗ್ಬಿಡುತ್ತೆ ಆರಾಮಾಗಿ. ಹಾಗೆ ಫಿಗೋ ಬೇಕು ಅಂತ ಹೇಳಿದ್ರೆ ಫಿಗೋ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಹೇಳಿ ಸರ್. ಸರ್ ಇದು 2014 ಮಾಡಲು. ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ 14 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಅರೌಂಡ್ ಇದು ಒಂದು 70,000 ಓಡಿದೆ. 70,000 ಕಿಲೋಮೀಟರ್ ಓಡಿದೆ ನೋಡ್ಬೋದು. ಟೈರ್ ಪ್ರೊಫೈಲ್ ಎಲ್ಲ ಟಾಪ್ ಅಂಡ್ ಬರುತ್ತೆ. ಟೈಟಾನಿಯಂ ಬರುತ್ತೆ ಅನ್ಸ್ತಾ ಇದು. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಬರುತ್ತೆ. ಡೀಸೆಲ್ ವೇರಿಯಂಟ್ ಅಲ್ಲಿ 70,000 ಅಷ್ಟೇ ಓಡಿರ್ತಕ್ಕಂಥ ಫಿಗೋ ಬರುತ್ತೆ ನಿಮಗೆ. ಒಳ್ಳೆ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 20 ಇಂದ 23 ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು. 14 ಮಾಡಲು. ಏನು ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು 245 ಕೊಟ್ಬಿಡೋಣ. 245ಗೆ ಫಿಗೋ ಸಿಗುತ್ತೆ. ಲೋನ್ ಆಗುತ್ತೆ ಸರ್ ಇದು? ಆಗುತ್ತೆ ಸರ್. ಆಗುತ್ತೆ. 245 ಸಿಗುತ್ತೆ. ಒಳ್ಳೆ ರೇಟ್ ಅಲ್ಲಿ ಕೂಡ ಇದೆ. 14 ಮಾಡಲ್ ಸಿಗುತ್ತೆ ನಿಮಗೆ. ಹಾಗೆ i10 ಗ್ರ್ಯಾಂಡ್ ಕೂಡ ಅವೈಲೇಬಲ್ ಇದೆ. ಲೇಟೆಸ್ಟ್ ವೇರಿಯಂಟ್. 2017 ಮಾಡಲು. ಬರೀ 30,000 ಓಡಿದೆ. ಬರೀ 30,000 ಆಟೋಮೆಟಿಕ್ ವೆಹಿಕಲ್. ಓಕೆ. ಬರೀ 30,000 ಓಡಿರ್ತಕ್ಕಂಥ ಆಟೋಮೆಟಿಕ್ ವೆಹಿಕಲ್ ಒಂದು ಅವೈಲೇಬಲ್ ಇದೆ ನೋಡಿ. ಹುಂಡೈ ಗ್ರ್ಯಾಂಡ್ i10 ಸಿಗುತ್ತೆ ನಿಮಗೆ. ಟೈರ್ ಪ್ರೊಫೈಲ್ ನೋಡ್ಬೋದು. ಒಂದು 70-60% ಟೈರ್ ಇದೆ. ಬ್ಯಾಕ್ ಸೈಡ್ ಒಂದು 80-90% ಟೈರ್ ಇದೆ. ಆಮೇಲೆ ಇಂಟೀರಿಯರ್ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲವೂ ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆಗೆ ನೋಡ್ಬೋದು. ಡ್ಯುಯಲ್ ಏರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. 17 ಮಾಡಲ್ ಆಗಿರುತ್ತೆ. ಮ್ಯಾಗ್ನಾನ ಸರ್ ಇದು? ಹೌದು ಸರ್, ಮ್ಯಾಗ್ನಾ ಬರುತ್ತೆ. ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಕೋಟೆಡ್ 5,10,000 ಇದೆ. ಒಂದು 490 ಮಾಡ್ಕೊಡೋಣ ಸರ್. 490ಗೆ 17 ಮಾಡಲ್ ಸಿಗ್ತಾ ಇದೆ. ಅದು ಸೆಕೆಂಡ್ ಓನರಾ? ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? 30,000 ಮಾತ್ರ. 30,000 ಓಡಿರ್ತಕ್ಕಂಥ ಗ್ರ್ಯಾಂಡ್ i10 ಸಿಗುತ್ತೆ. 17 ಮಾಡಲ್ ಇದೆ. ನಿಮಗೆ ಲೋನ್ ಬೇಕು ಅಂದ್ರೆ ಫುಲ್ ಲೋನ್ ಕೂಡ ಆಗ್ಬಿಡುತ್ತೆ. ಹಾಗೆ ನೆಕ್ಸ್ಟ್ ಇಗ್ನಿಸ್ ಸರ್. ಇಗ್ನಿಸ್ 2019 ರಿಜಿಸ್ಟರ್ಡ್ ಗಾಡಿ. ಓಕೆ. ಸಿಂಗಲ್ ಓನರ್ ಗಾಡಿ. ಬರೀ 55,000 ಓಡಿದೆ. ಬರೀ 55,000 ಸಿಂಗಲ್ ಓನರ್. 19 ಮಾಡಲ್. ಅದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ನಿಮಗೆ. ಮ್ಯಾಗ್ ವೀಲ್ ಎಲ್ಲ ಬಂದ್ಬಿಡುತ್ತೆ. ಓವರ್ ಬಾಡಿ ಲೈನ್ ನೋಡ್ಬೋದು ಯಾವ ತರ ಇದೆ. ಬಾಡಿ ಲೈನ್ ಅಲ್ಲಿ ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಏನಿಲ್ಲ. ಇಂಟೀರಿಯರ್ ಕೂಡ ನಿಮಗೆ ಪ್ರತಿಯೊಂದು ಆಪ್ಷನ್ ಇದರಲ್ಲಿ ಬರುತ್ತೆ. ಕುಷನ್ ಫಿನಿಶ್ ಅಲ್ಲಿ ಸೀಟ್ಸ್ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಇದೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡ್ಬೋದು. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಇದಾಗಿರುತ್ತೆ. ಡ್ರೀಮ್ ಕಾರ್ಸ್ ಅಲ್ಲಿ ಪ್ರತಿಯೊಂದು ಯಾವ ಗಾಡಿ ತಗೊಳ್ಳಿ ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಕ್ಬಿಡುತ್ತೆ. ಗಾಡಿ ಕಂಡೀಷನ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಕೂಡ ಫೈನಲ್ 490 ಮಾಡ್ಕೊಡೋಣ. 490ಗೆ 19 ಮಾಡಲ್ ಇಗ್ನಿಸ್ ಸಿಗ್ತಾ ಇದೆ. ಅದು ಸಿಂಗಲ್ ಓನರ್. ಬರೀ ಕಡಿಮೆ ಓಡಿದೆ. ತುಂಬಾ ಕಡಿಮೆ ಓಡಿದೆ. ಓಕೆ ಸೂಪರ್. ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ. ಯಾಕಂದ್ರೆ 19 ಮಾಡಲು. ಹಾಗೆ ನಮ್ಮ ಹತ್ರ i20 ಇದೆ ಸರ್. i20 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ. i20 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 10 ಮಾಡಲ್ ಆದ್ರೂ ಎಷ್ಟು ಓಡಿದೆ ಸರ್? 76,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥದ್ದು. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ವೆಹಿಕಲ್. ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಿಮಗೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇಂಟೀರಿಯರ್ ನೋಡ್ಬೋದು. ಸೀಟ್ಸ್ ಒಂಥರ ಯಾವುದೋ ಬ್ಲೂ ಕಲರ್ ಥರ ಮಾಡ್ಕೊಂಡಿದ್ದಾರೆ ಸೀಟು ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, AC ಎಲ್ಲವೂ ಇರ್ತಕ್ಕಂಥ ವೆಹಿಕಲ್. 2010 ಮಾಡಲು. ಇವನ್ ನಿಮಗೆ ಆಫ್ಟರ್ ಮಾರ್ಕೆಟ್ ಅದಿದೆ ಸರ್. ಅದು ಸ್ಪೀಕರ್ಸ್ ಇದೆ ಸರ್. ಓಕೆ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಫೈನಲ್ 265 ಕೊಟ್ಬಿಡೋಣ. 265 ಫೈನಲ್. 265. 10 ಮಾಡಲ್ 76,000 ನೋಡಿದೆ. ಈಗ ಸೆಕೆಂಡ್ ಓನರಾ? ಹೌದು ಸರ್, ಸೆಕೆಂಡ್ ಓನರ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ ಇದು 2007 ಮಾಡಲ್ಲು. ಸಿಂಗಲ್ ಓನರ್ ವೆಹಿಕಲ್. ಎಕ್ಸ್ವೋ ಟಾಪ್ ಎಂಡ್ ಗಾಡಿ. ಎಕ್ಸ್ವೋ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ ನೋಡ್ಬೋದು. ಸಿಂಗಲ್ ಓನರ್ ವೆಹಿಕಲ್. 7 ಮಾಡಲ್ ಅಲ್ವಾ? ಹೌದು ಸರ್, 7 ಮಾಡಲ್. ಓಕೆ. ಟೈರ್ ಕಾಣಿಸ್ತಾ ಇಲ್ಲ. ಬ್ಯಾಕ್ ಸೈಡ್ ಟೈರ್ ಕಂಪೇರ್ ಮಾಡ್ಕೊಂಡ್ರೆ ಒಂದು 60% 70% ಟೈರ್ ಇದೆ. ಎಕ್ಸ್ಟೀರಿಯರ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ ನೋಡ್ಬೋದು. ಏನೋ ಒಂದು ಟಿಂಟ್ ಹಾಕ್ತಾ ಇದ್ದಾರೆ. ಆಕ್ಚುಲಿ ಟಿಂಟ್ ಹಾಕ್ಸ್ಕೊಡ್ತಾ ಇದ್ದಾರೆ ನಿಮಗೆ. ಸನ್ಲೈಟ್ಗೆಲ್ಲ ತುಂಬಾನೇ ಚೆನ್ನಾಗಿದೆ. ಎಕ್ಸ್ಪೋ ಟಾಪ್ ಎಂಡ್ ಬರುತ್ತೆ. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ನಿಮಗೆ. 7 ಮಾಡಲ್ ಸಿಂಗಲ್ ಓನರ್ ಸ್ಯಾಂಟ್ರೋ ಸಿಗ್ತಾ ಇದೆ. ಏನು ಪ್ರೈಸ್ ಸರ್? ಇದರಲ್ಲಿ ನಿಮಗೆ 4 ಪವರ್ ವಿಂಡೋ ಬರುತ್ತೆ. ಟಾಪ್ ಎಂಡ್. ಓಕೆ ಸರ್. ಪ್ರೈಸ್ ಆಲ್ಮೋಸ್ಟ್ ಎಲ್ಲ ಫೈನಲ್ ಹೇಳ್ತಾ ಇದ್ದೀನಿ. 170 ಕೊಟ್ಬಿಡೋಣ ಸರ್. 170ಗೆ 17 ಮಾಡಲ್ 7 ಮಾಡಲ್ ಸಿಂಗಲ್ ಓನರ್ ಸಿಗ್ತಾ ಇದೆ. ಅದು ನಿಮಗೆ ಎಷ್ಟು ಓಡಿದೆ ಸರ್ ಇದು? ಟಾಪ್ ಎಂಡ್ ಅರೌಂಡ್ ಒಂದು 70 ಚೇಂಜ್ ಇನ್ನೂ ಓಡಿದೆ. ಹಾಗೆ ಇನ್ನೊಂದು ಸ್ಯಾಂಟ್ರೋ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ಯಾಂಟ್ರೋ ಕೂಡ ಅವೈಲೇಬಲ್ ಇದೆ. ಅದು ಮೆರೂನ್ ಕಲರ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಹೇಳಿ ಸರ್ ಇದರ ಬಗ್ಗೆ. ಸರ್ 2008 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 8 ಮಾಡಲ್ ಸೆಕೆಂಡ್ ಓನರ್. 68,000 ಓಡಿದೆ ಸರ್. ಬರೀ 68,000 ಅಷ್ಟೇ ಓಡಿರ್ತಕ್ಕಂಥದ್ದು ನೋಡ್ಬೋದು. ಟೈರ್ ಪ್ರೊಫೈಲ್ ಕೂಡ ತುಂಬಾನೇ ಚೆನ್ನಾಗಿದೆ. 4 ಕೂಡ ಟೈರ್ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ತುಂಬಾನೇ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಎಷ್ಟು ಕ್ಲೀನ್ ಆಗಿದೆ ನೋಡಿ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಆಗಿರ್ತಕ್ಕಂಥ, ಅದು ಕಡಿಮೆ ಓಡಿರ್ತಕ್ಕಂಥ ಸ್ಯಾಂಟ್ರೋ ನಿಮಗೆ ಡ್ರೀಮ್ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ. ಅದು ಓವರಾಲ್ ಬಾಡಿ ಲೈನ್ ನೋಡ್ಬೋದು ಯಾವ ಥರ ಇದೆ ಅಂತ. ತುಂಬಾನೇ ವೆಲ್ ಮೇಂಟೈನ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಅಪ್ಪು ಸರ್ ಫೋಟೋ ಕೂಡ ಹಾಕ್ಸ್ಕೊಂಡಿದ್ದಾರೆ ನೋಡ್ಬೋದು. ಸದಾ ಏನು ಬರೆದಿದ್ದಾರೆ? ಸದಾ ನಿನ್ನದೇ ನೆನಪು ಅಂತೆ. ನಿನ್ನೆ ಅವ್ರದ್ದು ಪುಣ್ಯ ಇದು ಕೂಡ ಇತ್ತು.
ಸೊ ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಫೈನಲ್ 175 ಆಗುತ್ತೆ. 175ಗೆ ಸೆಕೆಂಡ್ ಓನರ್ ಜಸ್ಟ್ 68 ನೋಡಿದೆ. ಹೌದು ಸರ್. ಸರ್ ಇಂಡಿಕಾ ವಿಸ್ಟಾ 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 10 ಮಾಡಲ್ ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. 4 ಕೂಡ ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. 10 ಮಾಡಲ್ ಸಿಂಗಲ್ ಓನರ್, ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಕೂಡ 74,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಸರ್ 225 ಕೋಟೆಡ್ ಮಾಡಿದೀವಿ. ಒಂದು 210 ವರೆಗೂ ಮಾಡ್ಕೊಡೋಣ ಸರ್. 2,10,000 ರೂಪಾಯಿ ಆಗುತ್ತೆ ಇದು ಸಿಂಗಲ್ ಓನರ್. ಹೌದು ಸರ್, ಸಿಂಗಲ್ ಓನರ್. ಸೂಪರ್. ಇದೊಂದು i20 ಉಲ್ಟಾ ನಿಲ್ಸಿದ್ದೀರಾ. ಓಕೆ, ಬ್ಲಾಕ್ ಕಲರ್ i20 ಕೂಡ ಇದೆ, ಹೇಳಿ ಸರ್. ಸರ್ ಇದು ಕೂಡ 2009 ಮಾಡೆಲ್. 9 ಹಾಂ ಸರ್, 2009 ಮಾಡೆಲ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಸರ್. ಸೆಕೆಂಡ್ ಓನರ್ ಆಗಿದೆ. ಹೌದು, ನೋಡ್ಬೋದು. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಫೈನಲ್ ಒಂದು 255 ಮಾಡ್ಕೊಟ್ಬಿಡೋಣ. 255ಗೆ ಸಿಗುತ್ತೆ. 11 ಮಾಡಲ್, 10 ಮಾಡಲ್, 9 ಮಾಡಲ್ i20 ಸರ್. 9 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 74,000 ಕಿಲೋಮೀಟರ್ ಓಡಿದೆ. ಪ್ರತಿಯೊಂದು ಗಾಡಿ ಜೆನ್ಯೂನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಒಂದು ಸಿಲ್ವರ್ ಕಲರ್ ಸರ್, ಇದು 2010 ಮಾಡಲ್ ಆಸ್ಟಾ ಟಾಪ್ ಎಂಡ್ ಗಾಡಿ. 10 ಮಾಡಲ್ ಇದು? ಹೌದು ಸರ್, 10 ಮಾಡಲ್ ಆಸ್ಟಾ ಟಾಪ್ ಎಂಡ್ ಗಾಡಿ. ಆಸ್ಟಾ ಬರುತ್ತೆ ಇದು. ಇದು ಸರ್, ಇದು ಯಾವ್ದು ಬರುತ್ತೆ ಸರ್? ಅದು ಮ್ಯಾಗ್ನಾ ಬರುತ್ತೆ, ಇದು ಆಸ್ಟಾ ಬರುತ್ತೆ. ಮ್ಯಾಗ್ನಾ ಬರುತ್ತೆ, ಇದು ಆಸ್ಟಾ ಬರುತ್ತೆ. ನಿಮಗೆ ಸೀಟ್ ಟೈರ್ ಪ್ರೊಫೈಲ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಲೇ ಹೇಳ್ಬೋದು. ಸೀಟ್ ಕವರ್ಸ್ ನೋಡ್ಬೋದು, ಲೆದರ್ ಸೀಟ್ಸ್ ಎಲ್ಲ ಇದೆ. ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲೂ ವೇರ್ ಅಂಡ್ ಟೈರ್ ಆಗಿಲ್ಲ ಅಂತಲೇ ಹೇಳ್ಬೋದು. 10 ಮಾಡಲು, ಅದು ಟಾಪ್ ಎಂಡ್ ಮಾಡಲ್ ಬರುತ್ತೆ. ನಿಮಗೆ ಡಿಫಾಗರು, ವೈಪರ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಏನು ಪ್ರೈಸ್ ಹೇಳ್ತೀರಿ ಸರ್ ಇದು? ಸರ್ ಇದು ಫೈನಲ್ 290 ಕೊಟ್ಬಿಡೋಣ ಸರ್. 290ಗೆ ಸಿಗ್ತಾ ಇದೆ ನೋಡಿ. ಅದು ಆಸ್ತಾ ಟಾಪ್ ಎಂಡ್ ಮಾಡಲ್ i20 ಸಿಗ್ತಾ ಇದೆ. ಹಾಗೆ ಡ್ರೀಮ್ ಕಾರ್ಸ್ ಅಲ್ಲಿ ಲೇಟೆಸ್ಟ್ ಮಾಡಲ್ i20 ಯಾವ್ದಾದ್ರು ಹುಡುಕ್ತಾ ಇದ್ರೆ ಇವ್ರ ಹತ್ರ ಒಂದು ಅವೈಲೇಬಲ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು i20 ಆಸ್ಟಾ ಟಾಪ್ ಎಂಡ್ ಗಾಡಿ. i20 ಆಸ್ತಾ, ಹೌದು ಸರ್. 2019 ರಿಜಿಸ್ಟರ್ಡ್ ಗಾಡಿ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಸರ್. ಓಕೆ, i20 ಎಲ್ಲ ಆಪ್ಷನ್ಸ್ ಇದ್ರಲ್ಲಿ ಬರುತ್ತೆ. ಸ್ಪೋರ್ಟ್ಸ್ ಸರ್ ಇದು? ಆಸ್ಟಾ ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಆಸ್ಟಾ ಓಕೆ, ಟಾಪ್ ಎಂಡ್ ಮಾಡಲ್ ಬರುತ್ತೆ. ನೋಡ್ಬೋದು ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. 66,000 ಕಿಲೋಮೀಟರ್ ಅಷ್ಟೇ ಓಡಿರ್ತಕ್ಕಂಥದ್ದು ಅಲ್ವಾ? 66,000 ಕಿಲೋಮೀಟರ್ ಓಡಿರ್ತಕ್ಕಂಥ ಟಾಪ್ ಎಂಡ್ ಆಸ್ತಾ i20 ಸಿಗ್ತಾ ಇದೆ. 2019 ಮಾಡಲು, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 6.5 ಫೈನಲ್ ಮಾಡ್ಕೊಡ್ತೀನಿ. 6.5ಗೆ 19 ಮಾಡಲು ಆಸ್ತಾ. ಹೌದು. ಓಕೆ, ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಸರ್. 66,000 ಓಡಿದೆ ಇದು. ಓಕೆ ಓಕೆ, ದೀಪಾವಳಿ ಬಂಪರ್ ಧಮಾಕ ಅಂತಾನೆ ಹೇಳ್ಬೋದು. 19 ಮಾಡಲ್ ಈ ಪ್ರೈಸಲ್ಲಿ 6.5 ಲಕ್ಷಕ್ಕೆ ಸಿಗೋದೇ ಇಲ್ಲ. ಹಾಗೆ ನಮ್ಮ ಹತ್ರ ಕ್ರೆಟ್ಟಾ ಕೂಡ ಅವೈಲೇಬಲ್ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2018 ಮಾಡಲು ಪೆಟ್ರೋಲ್ ವೆಹಿಕಲ್. ಓಕೆ, 18 ಮಾಡಲ್? ಹೌದು ಸರ್, ಸಿಂಗಲ್ ಓನರ್. ಓಕೆ, 18 ಮಾಡಲು ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಬರುತ್ತೆ. ಬ್ರಿಸ್ಟೋನ್ ಟೈರ್ ಇದೆ ನೋಡ್ಬೋದು. ಟೈರ್ ಕೂಡ ಒಂದು 70% ಟೈರ್ ಇದೆ. ಬ್ಯಾಕ್ ಸೈಡ್ ಟೈರ್ ಒಂದು 80% ಇದೆ. ಇಂಟೀರಿಯರ್ ನೋಡ್ಬೋದು, ಕುಷನ್ ಫಿನಿಷರ್ ಸೀಟ್ ಬರುತ್ತೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು, ಕಂಪನಿ ಫಿಟೆಡ್ ಮ್ಯೂಸಿಕ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಓಕೆ, ಏನು ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಗಾಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಗಾಡಿ. ಯಾರೋ ಡಾಕ್ಟರ್ ಯೂಸ್ ಮಾಡಿರೋ ತರ ಇದೆ ಗಾಡಿ. ಸರ್ ಇದು ನಿಮಗೆ ಒಂದು 780ಕ್ಕೆ ಆಗುತ್ತೆ ಸರ್. 780ಕ್ಕೆ ಯಾವ ಮಾಡಲ್ ಅಂದ್ರಿ? 18 ಮಾಡಲು ಸಿಂಗಲ್ ಓನರ್. 18 ಮಾಡಲ್ ಸಿಂಗಲ್ ಓನರ್, 84,000 ಅಷ್ಟೇ ಓಡಿದೆ. 7.5 ಲಕ್ಷಕ್ಕೆ ಆಗುತ್ತೆ. 780ಕ್ಕೆ ಆಗುತ್ತೆ. ಓಕೆ, ಸೂಪರ್ ಸರ್. ಲೋನ್ ಕೂಡ ಆಗುತ್ತೆ ಅನ್ಸುತ್ತೆ? ಹೌದು ಸರ್, ಆಗುತ್ತೆ. ಓಕೆ, ಇದೆಲ್ಲ ಇದೆಯಾ ಸ್ವಿಫ್ಟ್? ಸರ್ ಸ್ವಿಫ್ಟ್ 2015 ಮಾಡಲು. 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್, VXI. ಓಕೆ, 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, VXI ಬರುತ್ತೆ. ಆಚೆ ಕಡೆ ನಿಲ್ಸಿರೋದ್ರಿಂದ ಧೂಳಾಗಿದೆ. ಇದು ಟಾಪ್ ಎಂಡ್ ವೆಹಿಕಲ್ ಬರುತ್ತಾ? VXI ಮಿಡ್ಲ್ ಬರುತ್ತೆ. ಆದ್ರೂ ಕಂಪನಿ ಫಿಟೆಡ್ ಇದಿದೆ, ಮ್ಯಾಗ್ ವೀಲ್ಸ್ ಹಾಕಿದೆ. ಓಕೆ, ನೋಡ್ಬೋದು. ಲೆದರ್ ಸೀಟ್ಸ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ. 4.5 ಲಕ್ಷಕ್ಕೆ ಸ್ವಿಫ್ಟ್ VXI ಸಿಗುತ್ತೆ ಅಲ್ವಾ? ಓಕೆ, ಸೂಪರ್. ನೆಕ್ಸ್ಟ್ ಒಂದು ಸ್ಪಾರ್ಕ್ ಕೂಡ ಇದೆ, ಲೋ ಬಜೆಟ್ ಅಲ್ಲಿ ಹುಡುಕೋರಿಗೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2011 ಮಾಡಲು. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, AC ಪವರ್ ಸ್ಟೀರಿಂಗ್ ಎಲ್ಲ ಇದೆ ಸರ್. 11 ಮಾಡಲಾ? ಹೌದು ಸರ್, 11 ಮಾಡಲು. ಇಂಟೀರಿಯರ್ ನೋಡಿ, ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿ ಕಾಣ್ತಾ ಇದೆ. 11 ಮಾಡಲು. ಲೋನ್ ಆಗುತ್ತಾ ಸರ್ ಇದಕ್ಕೆ? 11 ಪೆಟ್ರೋಲ್ಗೆ ಆಗುತ್ತೆ, 1 ವರ್ಷ ಆಗುತ್ತೆ ಸರ್. 1 ವರ್ಷಕ್ಕೆ ಆಗುತ್ತೆ. ಹೌದು. ಫುಲ್ ವಿಸಿಟ್ ಮಾಡ್ಬೇಕಾದ್ರೆ ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 160ಕ್ಕೆ ಆಗುತ್ತೆ. 160ಕ್ಕೆ 11 ಮಾಡಲ್ ಸಿಗುತ್ತೆ ನಿಮಗೆ, ಸೆಕೆಂಡ್ ಓನರಾ? ಹೌದು ಸರ್. ಓಕೆ, ಸೂಪರ್ ಸರ್. 160ಕ್ಕೆ ಆಗುತ್ತೆ. ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ. ಇನ್ನೊಂದು ಫಿಗೋ ಇದೆ ನಮ್ಮ ಹತ್ರ, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ಇದು 14 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಇದು 14 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದೊಂದು 280 ಫೈನಲ್ ಆಗುತ್ತೆ. 280ಗೆ ಫೈನಲ್ ಆಗುತ್ತೆ. ನಿಮಗೆ ಕೋಟಿಂಗ್ ಪ್ರೈಸ್ ತೋರಿಸ್ಬಿಡ್ತೀನಿ ನೋಡಿ. ನೀವು ಡೈರೆಕ್ಟ್ ಆಗಿ ಬಂದ್ರೆ 3,10,000 ರೂಪಾಯಿ ಹಾಕಿದ್ದಾರೆ. ಬಂದು ನೀವು ಬಾರ್ಗಿನ್ ಮಾಡಿದ್ರು 10-15 ಸಾವಿರ ಕಡಿಮೆ ಆದ್ರೂ 2,85,000 ನಮ್ಮ ಚಾನೆಲ್ ನೋಡ್ಕೊಂಡ್ ಬಂದ್ರೆ
ಕೊಡ್ತಾರೆ ಅಂತಾನೆ ಹೇಳ್ಬೋದು ಫೈನಲ್ ಪ್ರೈಸ್ಗೆ. 14 ಮಾಡಲ್ ಅದು ಡೀಸೆಲ್ ಸರ್ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 14 ಮಾಡಲ್ ಸಿಂಗಲ್ ಓನರ್ ನೋಡಬಹುದು, ರೆಡ್ ಕಲರ್ ಅಲ್ಲಿ ಇದೆ, ಅದು ಫೆರಾರಿ ರೆಡ್ ಅಲ್ಲಿ ಇದೆ, ತುಂಬಾನೇ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ಸಿಯೆಟ್ ಟೈರ್ ಬರುತ್ತೆ, 80% ಟೈರ್ ಇದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಬಹುದು, ಇದು ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್. ಇದು ಸರ್ ಪೆಟ್ರೋಲ್ ವೆಹಿಕಲ್ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. 4-door ಪವರ್ ವಿಂಡೋ ಬರುತ್ತೆ ಇದರಲ್ಲಿ, ಅದೊಂದು ಸ್ಪೆಷಲ್ ಅಲ್ವಾ, ಸೂಪರ್. ಸರ್ ಇದು ಕೂಡ ನಿಮಗೆ 62,000 ಶೋರೂಮ್ ಹಿಸ್ಟ್ರಿ ಇದೆ, 62,000 ಅಷ್ಟೇ ಓಡಿದೆ. ಹೌದು ಸರ್. ಓಕೆ, ಸಿಂಗಲ್ ಓನರ್ ಅಲ್ಲಿ ಬರೀ 62,000 ಓಡಿದೆ ಅಷ್ಟೇ. ಇದು ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಸರ್ ಕೋಟೆಡ್ 299 ಮಾಡಿದೀವಿ, ಒಂದು 280 ಕೊಟ್ಬಿಡೋಣ. 280 ಗೆ ಕೊಡ್ತೀರಾ? ಹೌದು. ಹಾಗೆ ನೆಕ್ಸ್ಟ್ ಒಂದು ಜಾಜ್ ಕೂಡ ಅವೈಲೇಬಲ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 9 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಒಂದು 190 ಕೊಟ್ಬಿಡೋಣ ಸರ್. 190 ಗೆ ನೋಡಿ ಜಾಜ್ ಸಿಗ್ತಾ ಇದೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ, ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನೋಡಬಹುದು, ಅದು ಕೂಡ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಡೆಲಿವರಿ ಸೈಡ್ ಸ್ವಲ್ಪ ವೆರೆಂಟೈರ್ ಆಗಿದೆ, ಬಟ್ ಆಫ್ಟರ್ ಮಾರ್ಕೆಟ್ ಏನು ಹಾಕ್ಸ್ಕೊಂಡಿದ್ದಾರೆ ಅದು ವೆರೆಂಟೈರ್ ಆಗಿದೆ. ಒರಿಜಿನಲ್ ಸೀಟ್ ಕವರ್ ಇನ್ಸೈಡ್ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಐಕಾನ್ ಕೂಡ ಅವೈಲೇಬಲ್ ಸರ್. ಐಕಾನ್ ಅಲ್ಲ ಸರ್ ಇದು? ಸರ್ ಹೇಳಿ ಸರ್. ಸರ್ ಇದು ಫೋರ್ಡ್ ಐಕಾನ್ ಡೀಸೆಲ್ ಗಾಡಿ, ಡೀಸೆಲ್ 2009 ಮಾಡಲು ಸೆಕೆಂಡ್ ಓನರ್. 9 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಬರುತ್ತೆ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ಬಾಡಿ ಲೈನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಡೀಸೆಲ್? ಸರ್ ಇದು 1.5 ಫೈನಲ್ ಮಾಡ್ಕೊಟ್ಬಿಡೋಣ. 1.5 ಲಕ್ಷಕ್ಕೆ ಡೀಸೆಲ್ ಐಕಾನ್ ಸಿಗ್ತಾ ಇದೆ ನೋಡಿ, ಅದನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರ್ತಕ್ಕಂಥದ್ದು. ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ, 80% ಟೈರ್ ಇದೆ. 73,000 ಅಷ್ಟೇ ಕಿಲೋಮೀಟರ್ ಡ್ರಿವನ್ ಆಗಿರ್ತಕ್ಕಂಥ ಡೀಸೆಲ್ ಐಕಾನ್ ಸಿಗುತ್ತೆ ನಿಮಗೆ 1.5 ಲಕ್ಷಕ್ಕೆ. ಸರ್ ಪುಂಟೋ 2011 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೆಹಿಕಲ್. 11 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ನೋಡಬಹುದು. ಟೈರ್ ಪ್ರೊಫೈಲ್ ಬ್ರಾಂಡ್ ನ್ಯೂ ಟೈರ್, 4 ಕೂಡ ಅಂತಾನೆ ಹೇಳ್ಬೋದು. ಪುಂಟೋ ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದೊಂದು ಫೈನಲ್ 220 ಕೊಟ್ಬಿಡೋಣ. 220 ಗೆ 11 ಮಾಡಲು ಲೋನ್ ಆಗುತ್ತೆ ಸರ್? ಇದು ಆಗುತ್ತಲ್ವಾ? ಓಕೆ, ಸೂಪರ್. 220 ಸಿಗುತ್ತೆ. ಹಾಗೆ ನಮ್ಮ ಹತ್ರ ಸೈಲ್ ಕೂಡ ಅವೈಲೇಬಲ್ ಇದೆ. 2013 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, 72,000 ಶೋರೂಮ್ ಹಿಸ್ಟ್ರಿ. ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಸೆಕೆಂಡ್ ಓನರ್ 72,000 ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ನಿಮ್ಗೆ ನೋಡಬಹುದು. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು ಸೈಲ್? ಸರ್ ಇದೊಂದು 280 ಮಾಡ್ಕೊಟ್ಬಿಡೋಣ. 280 ಗೆ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ವೆಹಿಕಲ್ ಸಿಗುತ್ತೆ ನಿಮ್ಗೆ. ತುಂಬಾನೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ. ಬಾಡಿ ಲೈನ್ ನೋಡಬಹುದು, ಸಿಂಗಲ್ ಸ್ಕ್ರಾಚ್ ಡೆಂಟ್ಸ್ ಏನೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಲ್ವಾ ಸರ್ ಎಲ್ಲವೂ? ಹೌದು ಸರ್, ಹೌದು. ಸೂಪರ್. ಹಾಗೆ ಟೈರ್ ಪ್ರೊಫೈಲ್ ನೋಡಿ, ಬ್ರಾಂಡ್ ನ್ಯೂ ಟೈರ್ ಇದೆ, 4 ಕೂಡ ನಿಮ್ಗೆ ಯಾವುದು ಚೇಂಜ್ ಮಾಡೋ ಅವಶ್ಯಕತೆನೂ ಬೀಳಲ್ಲ. ಒಳ್ಳೆ ಪ್ರೈಸ್ ಕೂಡ ಇದೆ. ಲೋನ್ ಆಗುತ್ತೆ ನಿಮ್ಗೆ? ಲೋನ್ ಆಗುತ್ತಲ್ಲ ಸರ್ ಇದು? ಆಗುತ್ತೆ ಸರ್, ಆಗುತ್ತೆ. ಹಾಗೆ ಬರೀ 50,000 ತಗೊಂಡ್ಬರ್ಲಿ ಸಾಕು. 50,000 ಬರೀ 50,000 ತಗೊಂಬನ್ನಿ, ಇದು ಲೋನ್ ಆಗ್ಬಿಡುತ್ತೆ ನಿಮ್ಗೆ ಆರಾಮಾಗಿ. ಹಾಗೆ ಗೆಟ್ಸ್ ಬೇಕು ಅಂದ್ರೆ ಗೆಟ್ಸ್ ಕೂಡ ಅವೈಲೇಬಲ್ ಇದೆ ಸರ್. 2009 ಮಾಡಲ್ ಸಿಂಗಲ್ ಓನರ್ ಗಾಡಿ, 9 ಮಾಡಲು ಸಿಂಗಲ್ ಓನರ್ ಗೆಟ್ಸ್ ಸಿಗುತ್ತೆ ನೋಡಿ. ತುಂಬಾ ಜನ ಹುಡುಕ್ತಾ ಇರ್ತೀರಾ ಗೆಟ್ಸ್, ಅದರಲ್ಲೂ ಸಿಂಗಲ್ ಓನರ್ ಅಂತ ಹೇಳ್ಬಿಟ್ಟು. ಸಿಂಗಲ್ ಓನರ್ ಮಾರ್ಕೆಟ್ ಅಲ್ಲಿ ಸಿಗೋದೇ ಇಲ್ಲ, ಅಂತದ್ರಲ್ಲೂ ಒಂದು ಇವ್ರ ಹತ್ರ ಮೆರೂನ್ ಕಲರ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಫ್ರೆಶ್ FC ಇದೆ ಗಾಡಿ, FC ಇದೆ, ಫ್ರೆಶ್ ಇದೆ. ಸರ್ ಬರೀ 175 ಕೊಟ್ಬಿಡೋಣ. 175 ಗೆ 70,000 ಓಡಿದೆ ಅಷ್ಟೇ ಈ ಗಾಡಿ. ಹಾಗೆ ನಮ್ಮ ಹತ್ರ ಸ್ಕೋಡಾ ಒಂದು ಅವೈಲೇಬಲ್ ಇದೆ ವಿತ್ ಸನ್ ರೂಫ್ ಸಮೇತ. ಹೇಳಿ ಸರ್. ಸರ್ ಇದು 2008 ಮಾಡಲ್ ಡೀಸೆಲ್ ವೆಹಿಕಲ್. ಯಾವ್ದು ಬರುತ್ತೆ ಸರ್ ಇದು ವೇರಿಯಂಟ್? ಸರ್ ಇದು ಸ್ಕೋಡಾ LNK 1.9. ಹೌದು, ಲಾರಾ LNK ಬರುತ್ತೆ ನೋಡಬಹುದು. ಟಾಪ್ ಎಂಡ್ ಮಾಡಲ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ, 4 ಕೂಡ ಬ್ರಾಂಡ್ ನ್ಯೂ ಟೈರ್, ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇದೆ. ಆಮೇಲೆ ವಿತ್ ಸನ್ ರೂಫ್ ಸಮೇತ ಸಿಗುತ್ತೆ ನಿಮಗೆ ನೋಡಬಹುದು. ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು ಡೀಸೆಲ್ ಬರುತ್ತಲ್ಲ ಸರ್? ಡೀಸೆಲ್ ವೆಹಿಕಲ್. ಓಕೆ, ಡೀಸೆಲ್ ಅಲ್ಲಿ ಏನ್ ಮೈಲೇಜ್ ಕೊಡ್ಬೋದು ಸರ್ ಇದು? ಸರ್ ಅರೌಂಡ್ ನಿಮಗೆ ಒಂದು 16 ವರೆಗೂ ಬರುತ್ತೆ. 16 ವರೆಗೂ ಬರುತ್ತೆ ನೋಡಬಹುದು. ಬ್ರಾಂಡ್ ಅಂದ್ರೆ ಸೀಟ್ ಕವರ್ಸು ಚಿಕ್ಕ ಪುಟ್ಟ ವೇರಿಯಂಟೈರ್ ಆಗಿದ್ರು ನಿಮಗೆ ಇದರಲ್ಲೆಲ್ಲವನ್ನು ಎಲೆಕ್ಟ್ರಾನಿಕ್ ಕಂಟ್ರೋಲ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ ನಿಮಗೆ. ಸೀಟ್ ಕೂಡ, ಆಮೇಲೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಅದು ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಫೈನಲ್ 235 ಕೊಟ್ಬಿಡೋಣ. 2,35,000 ರೂಪಾಯಿಗೆ ನಿಮಗೆ ವಿತ್ ಸನ್ ರೂಫ್ ಇರ್ತಕ್ಕಂಥ ಅದು ಟಾಪ್ ಅಂಡ್ ಲಾರಾ ಸಿಗ್ತಾ ಇದೆ ಸ್ಕೋಡಾದಲ್ಲಿ ನಿಮಗೆ. ಹಾಗೆ ನಮ್ಮ ಹತ್ರ ಎರಡು ಗಾಡಿ ಇಯಾನ್ ಇದೆ. ಆಗಲೇ ಒಂದು ಆಚೆ ಕಡೆ ಒಂದು ಮಾಡಿದೀವಿ ನೋಡಬಹುದು. ಬ್ಲೂ ಕಲರು ಮತ್ತೆ ರೆಡ್ ಕಲರು, ಮೆರೂನ್ ಕಲರು, 2 ಕಲರ್ ನೋಡಿ ಯಾವ ತರ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಹೊಳಿತಾ ಇದೆ ಗಾಡಿ ಅಂತ ಹೇಳ್ಬೋದು. ಹೇಳಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್? ಸರ್ 2016 17 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ. 16 ಮಾಡಲು 17 ರಿಜಿಸ್ಟ್ರೇಷನ್ ಬರುತ್ತೆ, ಸಿಂಗಲ್ ಓನರ್ ವೆಹಿಕಲ್. ಟೈರ್ ಪ್ರೊಫೈಲ್ ನೋಡಬಹುದು, ಬ್ರಾಂಡ್ ನ್ಯೂ ಟೈರ್, 4 ಕೂಡ ಇದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ನೋಡಿ ತುಂಬಾನೇ ಹೊಳಿತಾ ಇದೆ ಗಾಡಿ, ಅಷ್ಟು ಚೆನ್ನಾಗಿ ವೆಲ್ ಮೇಂಟೈನ್ ಕಸ್ಟಮರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಡ್ಯಾಶ್ ಬೋರ್ಡ್ ಅಂತೂ ಸೂಪರ್ ಆಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಏನು ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ಪ್ರೀಮಿಯಂ ಆಗಿದೆ. 16-17 ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದೊಂದು 280 ಫೈನಲ್ ಮಾಡ್ಕೊಡೋಣ. 280 ಸಿಗ್ತಾ ಇದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಇಯಾನ್ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು, ಸಿಂಗಲ್ ಓನರ್ ವೆಹಿಕಲ್ ಬರುತ್ತೆ. ಹಾಗೆ ನಮ್ಮ ಹತ್ರ ಇನ್ನೊಂದು ಕಲರ್ ಕೂಡ ಅವೈಲೇಬಲ್ ಇದೆ ಇಯಾನ್ ಅಲ್ಲಿ. ಸರ್ ಈ ಇಯಾನ್ 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದೊಂದು 240 ಕೊಟ್ಬಿಡೋಣ. 240 ಗೆ ಎಷ್ಟು ಓಡಿದೆ ಸರ್ ಇದು? ಸರ್ ಇದು 90,000 ಓಡಿದೆ. 90,000 ಓಡಿದೆ. ಓಕೆ, ಇಂಟೀರಿಯರ್ ನೋಡಬಹುದು. ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಏನು ಬರಲ್ಲ, AC ಬರುತ್ತೆ ಅಷ್ಟೇ.
ಕುಷನ್ ಫಿನಿಶ್ ಅಲ್ಲಿ ಸೀಟ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್ ಇದೆ ಸರ್. AC ಪವರ್ ಸ್ಟೀರಿಂಗ್ ಬರುತ್ತೆ. ಓಕೆ, AC ಪವರ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಒಂದು ಮಿಸ್ಸಿಂಗ್ ಇರ್ತಕ್ಕಂಥದ್ದು. ಹಾಗೆ ಫೋರ್ಡ್ ಫಿಯೆಸ್ಟಾ ಹುಡುಕೋರಿಗೆ ಒಂದು ಬ್ಲ್ಯಾಕ್ ಕಲರ್, ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ನೋಡ್ಬೋದು. ಒಂದು ಯೆಲ್ಲೋ ಕಲರ್ ಕ್ಯಾಲಿಪರು ತುಂಬಾನೇ ಸ್ಪೋರ್ಟಿಯಾಗಿ ಕಾಣ್ತಾ ಇದೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ ಇದು 2010 ಮಾಡೆಲ್ ವೆಹಿಕಲ್, ಥರ್ಡ್ ಓನರ್ ಆಗಿರುತ್ತೆ, ಡೀಸೆಲ್ ವೆಹಿಕಲ್. 10 ಮಾಡಲು ಡೀಸೆಲ್ ವೆಹಿಕಲ್ ಬರುತ್ತೆ, ಥರ್ಡ್ ಓನರ್ ಆಗಿದೆ ಅಂತ. ಬ್ಲಾಕ್ ಕಲರ್ ಅಲ್ಲಿ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಬಾಡಿ ಲೈನ್ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನೋಡ್ಬೋದು. ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ನೀಟ್ ಆಗಿದೆ. 4 ಡೋರ್ ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಇದರಲ್ಲೂ ಕೂಡ ಏನ್ ಪ್ರೈಸ್ ಹೇಳ್ತೀರಾ ಸರ್ 10 ಮಾಡಲು? ಸರ್ ಬರೀ 165 ಕೊಟ್ಬಿಡೋಣ. 1,65,000ಕ್ಕೆ 10 ಮಾಡಲ್ ಡೀಸೆಲ್ ಸಿಗ್ತಾ ಇದೆ ನೋಡಿ. ಜಸ್ಟ್ ಥರ್ಡ್ ಓನರ್ ಆಗಿದೆ ಇದು, ಡೀಸೆಲ್ ವೇರಿಯಂಟು. ಅದರಲ್ಲೂ ನಿಮಗೆ ಮ್ಯಾಗ್ವಿಲ್ ಎಲ್ಲ ತುಂಬಾನೇ ಸ್ಪೋರ್ಟಿಯಾಗಿ ಕಾಣ್ತಾ ಇದೆ ಕಾರ್ ಕೂಡ. ನೆಕ್ಸ್ಟ್ ಸರ್ ಇನ್ನೊಂದು ಪುಂಟೋ ಇದೆ ನಮ್ಮ ಹತ್ರ. ಇನ್ನೊಂದು ಹೇಳಿ ಸರ್ 2011 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಇದು 11 ಮಾಡಲು ಡೀಸೆಲ್ ವೆಹಿಕಲ್ ಬರುತ್ತೆ. ಆವಾಗಲೇ 11 ಮಾಡಲು ಪೆಟ್ರೋಲ್ ವೆಹಿಕಲ್ ನೋಡಿದ್ವಿ. ಪೆಟ್ರೋಲ್ ಡೀಸೆಲ್ ಎರಡು ಆಪ್ಷನ್ ಇದೆ ನಿಮಗೆ ನೋಡ್ಬೋದು. ಟೈರ್ ಪ್ರೊಫೈಲ್ ಒಂದು 50-60% ಟೈರ್ ಇದೆ. ಆಮೇಲೆ ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಬರುತ್ತೆ. ಮೆರೂನ್ ಕಲರ್ ಅಲ್ಲಿ ಕಸ್ಟಮರ್ ಲೆದರ್ ಸೀಟ್ಸ್ ಹಾಕ್ಸ್ಕೊಂಡಿದ್ದಾರೆ. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಅವರ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಇದು ಐ ಥಿಂಕ್ ಮಿಡ್ ವೇರಿಯಂಟ್ ಬರುತ್ತೆ ಡೀಸೆಲ್ ಅಲ್ಲಿ 11 ಮಾಡಲು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬನ್ನಿ. 2 ಲಕ್ಷಕ್ಕೆ ಆಗುತ್ತೆ ನೋಡಿ. ಅದು ಡೀಸೆಲ್ ಪುಂಟೋ ಸಿಗ್ತಾ ಇದೆ. ಲೋನ್ ಆಗುತ್ತೆ ಸರ್ ಇದು 11 ಮಾಡಲು? ಸರ್ ಆಗಲ್ಲ, ಇದು ಕ್ಯಾಶ್ ಹೋಗುತ್ತೆ. ಓಕೆ, 11 ಮಾಡಲ್ ಮೇಲೆ ಏನಂತ ಹೇಳಿದ್ರೆ ಡೀಸೆಲ್ಗೆ ಲೋನ್ ಆಗಲ್ಲ, ಪೆಟ್ರೋಲ್ಗೆ ಆಗ್ಬಿಡುತ್ತೆ. ಪೆಟ್ರೋಲ್ ಯಾವುದೇ ಗಾಡಿ ತಗೊಳ್ಳಿ 11 ಮಾಡಲ್ ಮೇಲೆ ತಗೊಂಡು ಲೋನ್ ಆಗ್ಬಿಡುತ್ತೆ. ಹಾಗೆ ನಮ್ಮ ಹತ್ರ ಪೋಲೋ ಫಾಸ್ಟ್ ಮೂವಿಂಗ್ ವೆಹಿಕಲ್ ಒಂದು ಇದೆ. 2015 ಮಾಡಲು ಹೈಲೈನ್ ಸಿಂಗಲ್ ಓನರ್. 15 ಮಾಡಲ್ ಹೈಲೈನ್ ಸಿಂಗಲ್ ಓನರ್ ಯಾರಾದ್ರೂ ಹುಡುಕ್ತಾ ಇದ್ರೆ 15 ಮಾಡಲಲ್ಲಿ ಅದನ್ನು ನಿಮಗೆ ನ್ಯೂ ಸ್ಟೇರಿಂಗ್ ವೀಲ್ ಎಲ್ಲ ಬರುತ್ತೆ ನೋಡ್ಬೋದು. ಅಪೋಲೋ ಟೈರ್ ಇದೆ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಯಾಕಂದ್ರೆ ಇದು ಹೈಲೈನ್ ಆಗಿರೋದ್ರಿಂದ ಪ್ರತಿಯೊಂದು ಆಪ್ಷನ್ ಈ ಗಾಡಿಲಿ ಕೂಡ ಬರುತ್ತೆ. ಬಾಡಿ ಲೈನಲ್ಲಿ ಸಿಂಗಲ್ ಸ್ಟಾಚು ಡೆನ್ಸು ಏನೂ ಇಲ್ಲ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ನಿಮಗೆ 90,000 ಓಡಿದೆ. 90,000 ಓಡಿದೆ. ಇಂಟೀರಿಯರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಚೆನ್ನಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಿಟ್ಟು. ಡಿಫಾಗರ್ ವೈಪರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇದು ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್ ಇದಕ್ಕೆ? ಹೌದು ಸರ್, ಇದು ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಓಕೆ, ಏನು ಪ್ರೈಸ್ ಹೇಳ್ತೀರಿ ಸರ್? ಸರ್ ಇದು 540 ಆಗುತ್ತೆ. 540ಕ್ಕೆ 15 ಮಾಡಲ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಅಂದ್ರೆ 90,000 ಓಡಿದೆ. 90,000 ಓಡಿದೆ. ಓಕೆ, ಡೀಸೆಲ್ ಅಲ್ಲಿ. ಹಾಗೆ ಅಸೆಂಟ್ ಕೂಡ ಒಂದು ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ 2010 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಬರೀ 63,000 ಓಡಿದೆ ಗಾಡಿ. 63,000 10 ಮಾಡಲ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್ ನೋಡಬಹುದು. 1192 KA51 ಎಲೆಕ್ಟ್ರಾನಿಸಿಟಿ ರಿಜಿಸ್ಟ್ರೇಷನ್ ವೆಹಿಕಲ್ ಬರುತ್ತೆ ನಿಮಗೆ. ಬಿಟ್ಸ್ಟೋನ್ ಟೈರ್ ಇದೆ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. 90-95% ಟೈರ್ ಇದೆ. ಅದು ಕೂಡ ಬ್ಯಾಕ್ ಟೈರ್ ಕೂಡ ನೋಡ್ಬೋದು. 4 ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ತುಂಬಾ ಕಡಿಮೆ ಓಡಿದೆ. ಇದು ಕೂಡ ಲೆದರ್ ಇಂಟೀರಿಯರ್ ನೋಡ್ಬೋದು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಇಲ್ಲೂ ಕೂಡ ಅಂದರೆ ಡ್ರೈವರ್ ಸೈಡ್ ಸ್ವಲ್ಪ ಅಲ್ಲಿ ವೇರ್ ಅಂಡ್ ಟೈರ್ ಆಗಿದೆ ಅಷ್ಟೇ. ಬಿಟ್ಟರೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಏನೇನು ಬರುತ್ತೆ ಎಲ್ಲವೂ ಅದೇ ಥರ ಬರುತ್ತೆ ಅಂತಲೇ ಹೇಳ್ಬೋದು. ವುಡನ್ ಆಕ್ಸೆಂಟ್ ಅಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಪವರ್ಫುಲ್ ವೆಹಿಕಲ್ ಅಂತಲೇ ಹೇಳ್ಬೋದು. ಯಾರಾದ್ರೂ ಹುಡುಗರು ಹುಡುಕ್ತಾ ಇದ್ರೆ ಅಥವಾ ಫ್ಯಾಮಿಲಿಗೆ ಹುಡುಕ್ತಾ ಇದ್ರು ತೊಗೊಬೋದು. ಯಾಕಂದರೆ ಸಡನ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಗಾಡಿ ಕೂಡ. ಏನು ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ 195 ಫೈನಲ್ ಕೊಟ್ಬಿಡೋಣ. 195ಗೆ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಬರೀ 63,000 ಓಡಿರ್ತಕ್ಕಂಥದ್ದು. ಜೆನ್ಯೂನ್ ಹಿಸ್ಟ್ರಿ ಸಮೇತ. ಹಿಸ್ಟ್ರಿ ಸಿಗುತ್ತೆ ಸರ್? ಸಿಗುತ್ತಾ? ಹೌದಾ? ಅಸೆಂಟ್ಗೆ ಹಿಸ್ಟ್ರಿ ಸಿಗುತ್ತೆ ಅಂತ ನೋಡಿ. ತುಂಬಾ ಚೆನ್ನಾಗಿದೆ. ಅಷ್ಟು ಗ್ಯಾರಂಟಿ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಇನ್ನೋವಾ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ ಇದು 2010 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. 10 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇನ್ನೋವಾ ಸಿಗ್ತಾ ಇದೆ ನೋಡಿ. ಸ್ವಲ್ಪ ಇದು ಗಲೀಜಾಗಿದೆ ಅಷ್ಟೇ. ಮಳೆ ಬಂದಾಗ ಹಿಂಗೆ ಒರೆಸಿದ್ದಾರೆ ಅಷ್ಟೇ. ಅದನ್ನು ಕ್ಲೀನ್ ಮಾಡಿ ಕೊಡ್ತೀರಾ ಅಲ್ವಾ? ಹೌದು ಸರ್. ಓಕೆ, ಇದು ಕೂಡ ಟಾಪ್ ಎಂಡ್ ವೆಹಿಕಲ್ ಬರುತ್ತೆ. ಜಿ ಬರುತ್ತೆ, ವಿ ಬರುತ್ತೆ ಸರ್ ಇದು? ಸರ್ ಇದು ನಿಮಗೆ ಜಿ ವರ್ಷನ್ ಬರುತ್ತೆ. ಜಿ ವೇರಿಯಂಟ್ ಬರುತ್ತೆ. ಆದ್ರೂ ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡ್ಬೋದು. ಟೈರ್ ಪ್ರೊಫೈಲ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ. ತುಂಬಾ ಚೆನ್ನಾಗಿದೆ. 80-90% ಟೈರ್ ಇದೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ವುಡನ್ ಆಕ್ಸೆಂಟ್ ಅಲ್ಲಿ ನಿಮಗೆ ಸೀಟ್ ಕವರ್ಸ್ ಬರುತ್ತೆ. ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ಟೋಟಲ್ 7 ಸೀಟರ್ ವೆಹಿಕಲ್ ಬರುತ್ತೆ. ಕಂಪನಿ ಫೇವರೇಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಬರುತ್ತೆ ಅಂತ ಹೇಳ್ಬೋದು. 10 ಮಾಡಲು ಸಿಂಗಲ್ ಓನರ್. ಸರ್ ಬರೀ 134 ಓಡಿದೆ ಸರ್. 1,34,000 ಅಷ್ಟೇ ಓಡಿದೆ. ಜೆನ್ಯೂನ್ ಹಿಸ್ಟ್ರಿ ಸಮೇತ. ಹೌದು ಸರ್. ಓಕೆ, ಏನು ಪ್ರೈಸ್ ಹೇಳ್ತೀರಾ ಸರ್? ಸರ್ 620 ಆಗುತ್ತೆ ಇದು. 6,20,000 ರೂಪಾಯಿಗೆ 134 ಓಡಿರ್ತಕ್ಕಂಥ ಇನ್ನೋವಾ. ಅದನ್ನು ಜಿ ವೇರಿಯಂಟ್ ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ. ಓಕೆ, ಸೂಪರ್. ಹಾಗೆ ಒಂದು ಫೋರ್ಡ್ ಫಿಯೆಸ್ಟಾ ಅಲ್ವಾ? ಹೇಳಿ ಸರ್. ಸರ್ ಫಿಯೆಸ್ಟಾ 8 ಮಾಡಲು ಸೆಕೆಂಡ್ ಓನರ್ ಗಾಡಿ. 8 ಮಾಡಲು. ಹೌದು ಸರ್. ಪೆಟ್ರೋಲ್ ವೆಹಿಕಲ್ ಬರುತ್ತೆ. ಸಾರಿ ಸರ್, ಡೀಸೆಲ್ ವೆಹಿಕಲ್. ಡೀಸೆಲ್ ಇದು? ಓಕೆ, ಡೀಸೆಲ್ ವೆಹಿಕಲ್ ಬರುತ್ತೆ. ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿದೆ. JK ಟೈರ್, ಸಿಯಟ್ ಟೈರ್ ಇದೆ ಆಕ್ಚುಲಿ. ಏನು ಪ್ರೈಸ್ ಹೇಳ್ತಾರೆ ಸರ್ ಇದಕ್ಕೆ ಡೀಸೆಲ್? ಸರ್ ಇದು 180ಕ್ಕೆ ಮಾಡ್ಕೊಟ್ಬಿಡ. 1,80,000 ರೂಪಾಯಿಗೆ ಆಗುತ್ತೆ. ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಕಸ್ಟಮರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 1,80,000 ರೂಪಾಯಿಗೆ ನಿಮಗೆ ಯಾವ ಮಾಡಲು ಇದು 8 ಮಾಡಲ್ ಸಿಗುತ್ತೆ. ಅದು ಡೀಸೆಲ್ ವೇರಿಯಂಟು. ತುಂಬ ಕಡಿಮೆನೇ ಓಡಿದೆ. ಇದು 74,000 ಅಷ್ಟೇ ಓಡಿದೆ. ಹಾಗೆ ನಮ್ಮ ಹತ್ರ ಇನ್ನೊಂದು ಫಿಯೆಸ್ಟಾ. ಸರ್ ಇದು 10 ಮಾಡಲ್ ಸೆಕೆಂಡ್ ಓನರ್ ಇನ್ನೊಂದು ಫಿಯೆಸ್ಟಾ ಇದೆ ನಮ್ಮ ಹತ್ರ. ಸರ್ ಇದು ಕೂಡ ಅಷ್ಟೇ
ಬರೀ 1.75 ಕೊಟ್ಬಿಡೋಣ. 1.75 ಸಿಗುತ್ತೆ. ಇಲ್ಲಿ ನಿಮ್ ಡೈರೆಕ್ಟ್ ಆಗಿ ಬಂದ್ರೆ 1.90 ಹಾಕಿದ್ದಾರೆ. 1.75ಕ್ಕೆ ಡೀಸೆಲ್ ಫಿಯೆಸ್ಟಾ ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಇನ್ನೊಂದು ವ್ಯಾಗನರ್ ಇದೆ ಸರ್, 10 ಮಾಡಲು ಸೆಕೆಂಡ್ ಓನರ್ ವ್ಯಾಗ್ನರ್ 64,000 ನೋಡಿದೆ. ಬರೀ 64,000 ಓಡಿದೆ ಅಷ್ಟೇ. 10 ಮಾಡಲು 190 ಕೊಟ್ಬಿಡೋಣ ಸರ್. 1,90,000 ರೂಪಾಯಿಗೆ ಬರೀ 64,000 ಓಡಿರ್ತಕ್ಕಂಥ ಸೆಕೆಂಡ್ ಓನರ್, ಅದರಲ್ಲೂ ವ್ಯಾಗನರ್ ಸಿಗುತ್ತೆ. ತುಂಬಾ ಜನ ವ್ಯಾಗನರ್ ಹುಡುಕ್ತೀರಾ ಅಂತವ್ರಿಗೆ ಒಂದು ಆಪ್ಷನ್ ಕೂಡ ಇದೆ ಅಂತ ಹೇಳ್ಬೋದು. ಹಾಗೆ ಸ್ವಿಫ್ಟ್ ತರನೇ ಸ್ವಲ್ಪ ಆಲ್ಟರ್ನೇಟ್ ಆಗಿ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರು ಗಾಡಿ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಅದು ಕೂಡ ಅವೈಲೇಬಲ್ ಇದೆ. ಫಾಬಿಯಾ ಒಂದು ಅವೈಲೇಬಲ್ ಇದೆ ಸ್ಕೋಡಾದಲ್ಲಿ. ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಹಾಕಿಕೊಂಡಿದ್ದಾರೆ. ಕಸ್ಟಮರ್ ತುಂಬಾನೇ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೇಳಿ ಸರ್ ಇದ್ರ ಸರ್ 2009 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. 9 ಮಾಡಲಾ? ಹೌದು ಸರ್. ಓಕೆ, 9 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಅಂತೆ. ನೋಡ್ಬೋದು ಇಂಟೀರಿಯರ್ ಆಫ್ಟರ್ ಟಚ್ ಸ್ಕ್ರೀನ್ ಕಸ್ಟಮರ್ ರಿಟೈನ್ ಮಾಡಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಆಮೇಲೆ 4 ಡೋರ್ ಪವರ್ ವಿಂಡೋ ಪ್ರತಿಯೊಂದು ಆಪ್ಷನ್ ಬರುತ್ತೆ. ನೋಡ್ಬೋದು ಮ್ಯಾಗ್ ವೀಲ್ ಎಲ್ಲ ಇದೆ. ಏನ್ ಪ್ರೈಸ್ ಹೇಳಿದ್ರಿ ಸರ್? 190 ಕೊಟ್ಬಿಡೋಣ. 1,90,000 ರೂಪಾಯಿಗೆ ಫಾಬಿಯಾ, ಅದನ್ನು ಟಾಪ್ ಅಂಡ್ ಮಾಡೆಲ್ ಸಿಗ್ತಾ ಇದೆ ನೋಡ್ಬೋದು. ಹಾಗೆ ಒಂದು ಸೆಲೆರಿಯೋ ಕೂಡ ಅವೈಲೇಬಲ್ ಇದೆ. ಅದು ಕೂಡ ನೋಡ್ಬೋದು. ಬಾಡಿ ಒಂದು ಸೂಪರ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಶೋರೂಮ್ ಫೀಸ್ ಆತರ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 2017 ಮಾಡಲು ZX ಆಪ್ಷನಲ್ ಗಾಡಿ. ZX ಆಪ್ಷನಲ್ ಬರುತ್ತೆ. ZX ಆಪ್ಷನಲ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ AC, ಪವರ್ ಸ್ಟೀರಿಂಗ್, 4 ವಿಂಡೋ, ಮ್ಯಾಗ್ ವೀಲ್ಸ್, ಸಾರಿ ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ ಒಂದು ಬರೋದಿಲ್ಲ, ಅದೊಂದು ಮಿಸ್ಸಿಂಗ್ ಇರುತ್ತೆ ನಿಮಗೆ. ಯಾವುದು ಸರ್? ಎಷ್ಟು ಹೊಡಿದೆ ಸರ್ ಇದು? 54,000 ಶೋರೂಮ್ ಹಿಸ್ಟ್ರಿ. ಓಕೆ, 54,000 ಶೋರೂಮ್ ಹಿಸ್ಟ್ರಿ ಸಮೇತ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಒಂದು ಕಂಟ್ರೋಲ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಕೂಡ ಬರುತ್ತೆ. ಮ್ಯಾಗ್ ವೀಲ್ ಒಂದು ಮಿಸ್ಸಿಂಗ್ ಇದ್ರು ಡಿಫಾಗರ್, ವೈಪರ್ ಎಲ್ಲವೂ ಬರತಕ್ಕಂಥ ZX ಅದನ್ನು ಆಪ್ಷನಲ್ ಅಲ್ಲಿ ಬರುತ್ತೆ ನಿಮಗೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಕೋಟೆಡ್ 470 ಇದೆ. ಒಂದು 455 ಮಾಡ್ಕೊಟ್ಬಿಡೋಣ. 4,55,000ಕ್ಕೆ ಯಾವ ಮಾಡಲ್ ಅನ್ಕೊಂಡಿದ್ದೀರಾ? 17ನ ಮಾಡೆಲ್ ಸಿಗ್ತಾ ಇದೆ ಈ ಪ್ರೈಸ್ ಅಲ್ಲಿ ನಿಮ್ಗೆ. ಬೇರೆ ಮಾರ್ಕೆಟ್ ಅಲ್ಲಿ 15 ಮಾಡಲ್ ಕೂಡ ಕೊಡ್ತಾ ಇಲ್ಲ. ಹಾಗೆ ನಮ್ಮ ಹತ್ರ ಒಂದು ಲೀನಿಯಾ ಕೂಡ ಇದೆ. ನೋಡಬಹುದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಸಮೇತ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೈಡ್ ಪ್ರೊಫೈಲ್ ಅಂತೂ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ 14 ಮಾಡಲ್ ಸೆಕೆಂಡ್ ಓನರ್ TZ. 14 ಮಾಡಲ್ ಸೆಕೆಂಡ್ ಓನರ್ TZ ವೇರಿಯಂಟ್ ಬರುತ್ತೆ ನಿಮ್ಗೆ. ನೋಡ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಲೋ ಪ್ರೊಫೈಲ್ ಟೈರ್ ಹಾಕಿದ್ದಾರೆ. ಸ್ವಲ್ಪ ಆಚೆ ಬಂದಂಗೆ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಕೂಡ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಮ್ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದೊಂದು 340 ಫೈನಲ್ ಆಗುತ್ತೆ. 340ಕ್ಕೆ ಯಾವ ಮಾಡಲ್ ಅಂದ್ರಿ? 14 ಮಾಡಲ್ ಸೆಕೆಂಡ್ ಓನರ್. 14 ಮಾಡಲ್ ಸೆಕೆಂಡ್ ಓನರ್ 340ಕ್ಕೆ TZ ಇಂಜಿನ್ ಸಿಗುತ್ತೆ. ಅದು ಫಿಯಟ್ ಲೀನಿಯಾ ಸಿಗುತ್ತೆ ಅಲ್ವಾ? ಓಕೆ, ಹಾಗೆ ನಮ್ಮ ಹತ್ರ ಇನ್ನೊಂದು ಗಾಡಿ ಇದೆ ಸರ್. ಎಲ್ಲದಕ್ಕೂ ಮ್ಯಾಗ್ ವೀಲ್ ನೀವೇ ಹಾಕ್ಸಿದ್ದೀರಾ ಅಂತ ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಕೆಲವೊಂದು ಗಾಡಿಯಲ್ಲಿ ನೋಡ್ಬೋದು. ಇದು ಕೂಡ GTR ಪ್ರೋದು ಮ್ಯಾಗ್ ವೀಲ್ ಕೂಡ ಇರ್ತಕ್ಕಂಥ ಸನ್ನಿ ಸಿಗುತ್ತೆ ನಿಮಗೆ. ವಿತ್ ಯೆಲ್ಲೋ ಕಲರ್ ಮಾಡಿರ್ತಕ್ಕಂಥ ಕ್ಯಾಲಿಪರ್ ತುಂಬಾ ಚೆನ್ನಾಗಿದೆ. ಅದು ಕೂಡ ಎಲ್ಲಾ ಗಾಡಿಗಳು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಇದೆ. ಹೇಳಿ ಸರ್ ಇದು ಡೀಟೇಲ್ಸ್. ಸರ್ 2020-21 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 2021 ಮಾಡಲ್ ನೋಡ್ಬೋದು. ಅದು ಬಾಡಿ ಲೈನ್ ತುಂಬಾ ಪ್ರೀಮಿಯಂ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಅದು ಸನ್ನಿ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ? ಸರ್ 4.5 ಲಕ್ಷ ಕೊಟ್ಬಿಡೋಣ ಸರ್. ಸಿಂಗಲ್ ಓನರ್ 2021 ಮಾಡಲ ಡೀಸೆಲ್ ವೆಹಿಕಲ್ ಸರ್. ಅದು ಡೀಸೆಲ್ ವೆಹಿಕಲ್. ಓಕೆ, ಸೂಪರ್. ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನಿಮಗೆ. ಬಾಡಿ ಲೈನ್ ನೋಡಿ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ಬಿಡ್ತೀನಿ. ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ನಿಸಾನ್ ಸನ್ನಿ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ, ಯೂಸೇ ಮಾಡಿಲ್ಲ ಅಂತ ಅನ್ಸುತ್ತೆ. ಆ ತರ ಇದೆ. ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ನಿಮಗೆ ಸೀಟ್ ಕವರ್ಸ್ ಬರುತ್ತೆ. ಅವರಲ್ಲಿ ಬಾಡಿ ಲೈನ್ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಎಕ್ಸೆಲ್ ವೇರಿಯಂಟ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ಒಳ್ಳೆ ಪ್ರೈಸ್ ಕೂಡ ಇದೆ. ನಿಮಗೆ ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ. ಬಿಕಾಸ್ 21 ಮಾಡಲ್ ಆಗಿರುತ್ತೆ ಸರ್. ಫುಲ್ ಲೋನ್ ಮಾಡ್ಕೊಡೋಣ ಸರ್. ಫುಲ್ ಲೋನ್ ಆಗ್ಬಿಡುತ್ತೆ ನೋಡಿ ಈ ಗಾಡಿ ಸನ್ನಿ. ಓಕೆ, ಸೂಪರ್. ಹಾಗೆ ಅದು 21 ಮಾಡಲ್ ಆಗಿರುತ್ತೆ. ಹಾಗೆ ನಮ್ಮ ಹತ್ರ ಲೀವಾ ಕೂಡ ಅವೈಲೇಬಲ್ ಇದೆ. ಪ್ಯಾರೆಟ್ ಗ್ರೀನ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಕೂಡ ಹೇಳಿ ಸರ್ ಡೀಟೇಲ್ಸ್. ಸರ್ ಯುವಾ 2008 ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. 8 ಹೌದು ಪೆಟ್ರೋಲ್ ವೆಹಿಕಲ್. ನೋಡ್ಬೋದು ಕಾಂಟಿನೆಂಟಲ್ ಟೈರ್ ಇದೆ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ. ಈ ಕಲರ್ ಅಂತೂ ತುಂಬಾನೇ ಹಿಡಿಸ್ತಾ ಇದೆ ನಂಗೆ ಅಂತಾನೆ ಹೇಳ್ಬೋದು. ಆಮೇಲೆ ಇಂಟೀರಿಯರ್ಗೆ ಎಕ್ಸ್ಟೀರಿಯರ್ ಕಲರ್ ಮ್ಯಾಚ್ ಆಗ್ತಿದೆ. ನೋಡ್ಬೋದು ಲೆದರ್ ಸೀಟ್ಸ್ ಎಲ್ಲ ತುಂಬ ಪ್ರೀಮಿಯಮ್ ಆಗಿದೆ. ಮ್ಯೂಸಿಕ್ ಸಿಸ್ಟಮ್ ಇದೆ. AC ಕೂಡ ಬರುತ್ತೆ ನಿಮಗೆ ಇದರಲ್ಲಿ. ಕಲರು ತುಂಬಾನೇ ಚೆನ್ನಾಗಿದೆ. ಎಷ್ಟು ಓನರ್ ಆಗಿದೆ ಸರ್? ಸೆಕೆಂಡ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ, ಏನ್ ಪ್ರೈಸ್ ಹೇಳ್ತಾರೆ ಸರ್? ಸರ್ 130 ಕೊಟ್ಬಿಡೋಣ. 1,30,000 ರೂಪಾಯಿಗೆ ಸಿಂಗಲ್ ಓನರ್ ಲೀವಾ ಸಿಗ್ತಾ ಇದೆ. ನೋಡ್ಬೋದು ನೀವು. ಯುವಾನ ಲೀವಾನ? ಯುವಾ ಸರ್ ಇದು. ಯುವಾನ ಇದು. ಓಕೆ, ಯುವಾ. ನಾನು ಸ್ವಲ್ಪ ಕನ್ಫ್ಯೂಷನ್ ಆದೆ. ಓಕೆ, ನೆಕ್ಸ್ಟ್ ಒಂದು ಸರ್ ಆಲ್ಟೋ 800 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 12 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಸರ್ ಇದು? ಸರ್ 74,000 ಓಡಿದೆ. 74,000 ಕಿಲೋಮೀಟರ್ ಅಷ್ಟೇ ಓಡಿದೆ. ಸರ್ವಿಸ್ ಎಷ್ಟು ಸಿಗುತ್ತಾ?
ಸಿಗುತ್ತೆ ಸರ್. ಸಿಗುತ್ತಾ? ಓಕೆ. ಇಂಟೀರಿಯರ್ ನೋಡ್ಬೋದು, AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತೆ ಸೀಟ್ ಕವರ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಬಾಡಿ ಲೈನ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಆಲ್ಟೋ ಸರ್ ಇದು ಆಲ್ಟೋ 800 LXI ಒಂದು 230 ಕೊಟ್ಬಿಡೋಣ. 230 ಸಿಗುತ್ತೆ. ಇದು ಕೇಟನ್ ಅಲ್ವಾ? ಬ್ಯಾಡ್ಜಿಂಗ್ ಹಾಕ್ತಿದ್ದಾರೆ. ಆಲ್ಟೋ 800 ಸರ್. 800 ಇದು. ಓಕೆ. 230 ಸಿಗುತ್ತೆ. 12 ಮಾಡಲು. ಹೌದು. ಓಕೆ, ಸೂಪರ್. ಸೆಕೆಂಡ್ ಓನರ್ ಆಗಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ Zen ST-Lo 2010-11 ಸೆಕೆಂಡ್ ಓನರ್ ವೆಹಿಕಲ್. 10-11 ಸೆಕೆಂಡ್ ಓನರ್ ವೆಹಿಕಲ್ Zen ST-Lo ಬರುತ್ತೆ. 10-11 ಆಗಿರೋದ್ರಿಂದ ಲೋನ್ ಆಗುತ್ತೆ ಸರ್ ಇದಕ್ಕೆ? ಸರ್ 11 ಆಗುತ್ತೆ, 1 ವರ್ಷ ಲೋನ್ ಮಾಡ್ಕೊಡೋಣ. 1 ವರ್ಷ ಮಾಡ್ಕೊಡ್ತೀರಾ? ಓಕೆ. ಎಷ್ಟು Zen ST-Lo ಲೋನ್ ಆಗ್ತದೆ? ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದೊಂದು 230 ಕೊಟ್ಬಿಡೋಣ. 2,30,000 ರೂಪಾಯಿಗೆ ಕೊಡ್ತೀರಾ? ಅಂದ್ರೆ 1 ವರ್ಷಕ್ಕೆ ಸಿಗೋದಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ನೀವು ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನೀವು ಎಷ್ಟು ಕಟ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಇದಕ್ಕೂ ಕೂಡ ಲೋನ್ ಆಗುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ತಗೊಂಡು ಹೋದ್ರೆ ನೀವು ಯಾವುದೇ ತರ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಡ್ರೀಮ್ ಕಾರ್ಸ್ ಅಲ್ಲಿ ಅಂತಾನೆ ಹೇಳ್ಬೋದು. ಎಲ್ಲ ಪ್ರೀಮಿಯಂ ಕಾರ್ಸ್ ಇರುತ್ತೆ ಸರ್. ಒಂದು ಆಯಿಲ್ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀವಿ ನಾವು. ಎಲ್ಲ ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ. ಈ ಸಲ ದೀಪಾವಳಿಗೆ ಅಂತಾನೆ ಏನಾದ್ರು ಹೇಳ್ಬೋದಲ್ಲ ಸರ್? ಆಸ್ ಯೂಶುವಲ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ, ಒಳ್ಳೆ ಕಂಡೀಷನ್ ವೆಹಿಕಲ್ ಕಮ್ಮಿ ರೇಟಲ್ಲಿ ಕೊಡ್ತೀವಿ ಸರ್. ಓಕೆ. ಆಯಿಲ್ ಸರ್ವಿಸು ಮತ್ತೆ ಟ್ರಾನ್ಸ್ಫರ್ ನೀವೇ ಮಾಡ್ಕೊತೀರಾ ಅಥವಾ ನಿಮ್ಮ ಹತ್ರ ನಾವು ಚಾರ್ಜ್ ಮಾಡಿದ್ರೆ ಒಂದು 10,000 ಬಂದ್ಬಿಡುತ್ತೆ. ಅದನ್ನ ನೀವು ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದೀರಾ. ಅದರಲ್ಲೂ ಒಂದು ಜೊತೆಗೆ ಒಂದು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಟ್ಬಿಡಿ ಸರ್. ಸರ್ 500 ರೂಪೀಸ್ ಎಲ್ಲಾ ಗಾಡಿಗೂ ಫ್ಯೂಲ್ ಕೊಟ್ಬಿಡೋಣ ಸರ್. 500? ಹೌದು ಸರ್. ಓಕೆ, ಸೂಪರ್. 500 ರೂಪೀಸ್ಗೆ ಎಲ್ಲಾ ಗಾಡಿಗೂ ಫ್ಯೂಲ್ ಕೊಟ್ಬಿಡ್ತಾರೆ. ಡೀಸೆಲ್ ಬೇಕು ಅಂದ್ರೆ ಡೀಸೆಲ್, ಪೆಟ್ರೋಲ್ ಬೇಕು ಅಂದ್ರೆ ಪೆಟ್ರೋಲ್ ಸಿಕ್ಬಿಡುತ್ತೆ. ಓಕೆ. ಡ್ರೀಮ್ ಕಾರ್ಸ್ ಅಲ್ಲಿ ಇಷ್ಟೇನಾ ಕಾರ್ ಇರೋದು? ಬೇರೆ ಕಡೆ ಕಾರ್ ಇದೆಯಾ? ಇಷ್ಟೇ ಸರ್ ಕಾರ್ ಇದೆ ಸದ್ಯಕ್ಕೆ, ಇಷ್ಟೇ. ಹೌದು ಸರ್. ಓಕೆ ಸರ್, ಒಳ್ಳೇದಾಗ್ಲಿ. ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ನಮ್ದು ನಾಗರಬಾವಿ ರಿಂಗ್ ರೋಡ್ ಇದೆ. ಆ ರಿಂಗ್ ರೋಡ್ ಅಲ್ಲಿ ಮಾಳಗಾಳ ಅಂತ ರಿಂಗ್ ರೋಡ್ ಬಸ್ ಸ್ಟಾಪ್ ಇದೆ. ಓಕೆ. ಆ ಮಾಳಗಾಳ ಬಸ್ ಸ್ಟಾಪ್ ಅಲ್ಲೇ ಇದೆ ಸರ್ ನಮ್ಮ ಆಫೀಸ್. ಮಾಳಗಾಳ ಅಂತ ಬಸ್ ಸ್ಟಾಪ್ ಬರುತ್ತೆ, ರಿಂಗ್ ರೋಡ್ ಅಲ್ಲಿ ಬರುತ್ತೆ ನಿಮ್ಗೆ. ಟುವರ್ಡ್ಸ್ ನೆಲಮಂಗಲ ಸೈಡಾ ಸರ್? ಟುವರ್ಡ್ಸ್ ರಾಜ್ಕುಮಾರ್ ಸಮಾಧಿ. ರಾಜ್ಕುಮಾರ್ ಸಮಾಧಿ ಸೈಡ್ ಹೋಗ್ತಾ ಬರ್ಬೋದು. ರಾಜ್ಕುಮಾರ್ ಸಮಾಧಿಯಿಂದ 90 ಸೈಡ್ ನಾಗರಬಾವಿ ಸೈಡ್ ಬರ್ತಾ ಲೆಫ್ಟ್ ಬರುತ್ತೆ. ಆಮೇಲೆ ರಾಜ್ಕುಮಾರ್ ಸಮಾಧಿ ಸೈಡ್ ರೈಟ್ ಬರುತ್ತೆ. ಹೌದು ಸರ್. ಓಕೆ ಸರ್, ಒಳ್ಳೇದಾಗ್ಲಿ ಸರ್. ಇದೇ ತರ ಕಾರ್ಗಳನ್ನ ಕೊಡ್ತಾ ಇರಿ. ಒಳ್ಳೇದಾಗ್ಲಿ ಸರ್.